ತುಂಬಾ ಜನ ಚಿಕ್ಕ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೆ, ದೊಡ್ಡವರು ಇದನ್ನ ನೋಡಕ್ ಇಷ್ಟಪಡ್ತಾರೆ. ಅದು ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ. ಇಲ್ಲಿನ ಪ್ರಾಣಿ ಪಾಲಕ, ಸಂಜೆ ಹೊತ್ತು ಆಟೋ ಡ್ರೈವರ್, ಯಾವ ಮೂಲೆಯಲ್ಲಿ ನಿಂತು ಯಾರನ್ನ ಕೇಳಿದ್ರು ದೇವು ಅಂದ್ರೆ ಕೈ ತೋರಿಸ್ತಾರೆ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಏನೇನ್ ಕೆಲಸ ಮಾಡಿದಿರಿ ದೇವು? ಕ್ಲಾಸಲ್ಲೇ ಸ್ಕೂಲ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ, ಬೆಂಗಳೂರು ಅದು ಹೊಟ್ಟೋಗ್ಬಿಟ್ಟಿದೆ ಮನೆ. ಕಷ್ಟಗಳ ನಡುವೆ ಈ ಹಾಡೋ ಚಟ ಬಿಡ್ಲೇ ಇಲ್ವಾ? ಎಲ್ಲೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ. ಮಲಿಕೊಂಡಿದ್ರು ಆಡ್ತೀನಿ, ಕೂತ್ಕೊಂಡಿದ್ರು ಆಡ್ತೀನಿ, ಆಟೋದಲ್ಲಿದ್ರು ಆಡ್ತೀನಿ. ಈ ಹಾಡಿನ ಜರ್ನಿ ಯಾರ ಕಣ್ಣಿಗೆ ಬಿತ್ತು? ಸುನೀತಾ ಚಂದ್ರಕುಮಾರ್ ಅಂತ ಒಬ್ರು ಸುಗಮ ಸಂಗೀತ ಹೇಳ್ಕೊಡ್ತಾರೆ. ಹೌದು, ಅಲ್ಲಿಗೆ ಹೋಗು ನೀನು. ಬಟ್ ಪಕ್ಕ ಹಾಡ್ತಿದ್ರಲ್ಲ, ಹೆಂಗದು? ಸಾಂಗ್ ನ ಕಮ್ಮಿ ಅಂದ್ರೂ ಒಂದ 100-150 ಸಾರಿ ಕೇಳಿದೆ. ಒಂದೊಂದ್ ಸಾಂಗ್ ವೈರಲ್ ಆಗೋಯ್ತು ಸಡನ್. ಹೌದು. ರಿಗ ಸಾರಿಗ ರಿಗ ಸಾರಿಗ ಗಾರಿಗ ಗಾರಿಗ ಸಾರಿಗ. ಇಂಥ ಅಪ್ಪಟ ಕಲಾವಿದನಿಗೆ ಸಂಗೀತದ ವೇದಿಕೆಯಲ್ಲಿ ಅವಕಾಶ ಸಿಗಬೇಕು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಬಾನಿಗೆ ಬಣ್ಣ ಹಚ್ಚೋ ಕಣ್ಣವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ರಿಯಾಲಿಟಿ ಶೋಗಳು ನೋಡ್ತಿರ್ತೀರಾ? ನಾನು ಯಾವಾಗ ಹೋಗ್ಬೋದು, ನೀನ್ ಯಾವಾಗ ಬರ್ತೀಯಪ್ಪ ಹಿಂಗೆ, ನಾವ್ ಯಾವಾಗ ಹಿಂಗಪ್ಪ ನೋಡೋದು. ಇಲ್ಲೇ ನಾನು ಝೂ ಹತ್ರನೇ ಮಲ್ಕೋತೀನಿ. ವಾರದಲ್ಲಿ ಒಂದಿನ ಮಾತ್ರ ರೂಮ್ಗೆ ಹೋಗ್ತೀನಿ. 1 ತಿಂಗಳು ಹೆಂಗಾಯ್ತು ಅಂದ್ರೆ ವಿಕ್ಸ್ ನ ಜೋಬಳಿ ಕಟ್ಕೊಂಡು ವಿಕ್ಸ್ ನ ಕಣ್ಣಕ್ಕೆ ಸವರ್ಕೋತಿದ್ದೀನಿ. ನಿದ್ದೆ ಬರಬಾರ್ದು, ಕಣ್ಣೀರ್ ಬಂದ್ರೆ ನಿದ್ದೆ ಹೊಟ್ಟೋಗ್ಬಿಡು. ಆಮೇಲೆ ಈ ರಕ್ತ ಕಣ್ಣೀರು ಫಿಲಮ್ದು ನನ್ಗೊಂದು ಸಾಂಗ್ ತುಂಬಾ ಕಾಡುತ್ತೆ. ಅದು ನೀನಾಡಿದ ಮೋಜಾಟಕ್ಕೆ ಸುಂಕ ಕಟ್ಟೆ ಮಣ್ಣಾಗಿದೆ ಕಣ್ಣೀರಿದು ರಕ್ತ ಕಣ್ಣೀರಿದು. ಬರೀ 500 ರೂಪಾಯಿ 1 ವರ್ಷ ಜೀತ. ಯಾರು? ನಮ್ಮ ತಂದೆ. ತಮ್ಮದಿರ್ನ ಓದ್ಸೋದಕ್ಕೆ ಅವರೇ ಹೊಡೆದು ಕಳಿಸ್ಬೇಕು. ಸರಿಯಾಗಿ ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮನ್ಸಲ್ಲೇ ಹೇಳ್ಕೊಂಡು ನಮ್ಮ ತಂದೆಗೆ ಹತ್ಕೊಂಡು ಬಂದ್ಬಿಟ್ಟೆ ನಾನು. ಸೊ ಒಂಥರ ಛಲದಲ್ಲೇ ಬದುಕ್ತಾ ಇದ್ದೀರಾ? ತುಂಬಾ ಅವೆಲ್ಲ ಹೇಳ್ಕೊಳಕ್ ತುಂಬಾ ನೋವಾಗುತ್ತೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಹರೀಶ್ ನಾಗರಾಜು ಎಲ್ಲಿಗೆ ಬಂದ್ರು ಇವತ್ತು ಅಂತ ನಿಮ್ಗೆ ಅನ್ಸಿರ್ಬೋದು. ನಾನು ಬೆಂಗಳೂರಿನಿಂದ 145 ಕಿಲೋಮೀಟರ್ ದೂರಕ್ಕೆ ಬಂದಿದ್ದೀನಿ. ತುಂಬಾ ಜನ ಚಿಕ್ಕ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೆ, ದೊಡ್ಡವರು ಇದನ್ನ ನೋಡಕ್ ಇಷ್ಟಪಡ್ತಾರೆ. ಅದು ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ. ಈ ಮೃಗಾಲಯಕ್ಕೆ ಯಾಕೆ ಅಂದ್ರೆ, ಇವತ್ತು ಒಬ್ಬ ಅದ್ಭುತವಾದಂತಹ ಕಲಾವಿದನನ್ನ ನಿಮಗೆ ಪರಿಚಯ ಮಾಡ್ಕೊಡೋಕೆ ಅಂತಾನೆ ಮೃಗಾಲಯಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ಆ ಕಲಾವಿದ ಮೃಗಾಲಯದ ಸಿಬ್ಬಂದಿ, ಇಲ್ಲಿನ ಪ್ರಾಣಿ ಪಾಲಕ, ಜಿರಾಫೆ ಇನ್ನಿತರ ಪ್ರಾಣಿಗಳನ್ನ ಆತ ಪಾಲನೆ ಮಾಡ್ತಾನೆ. ಪ್ಲಸ್ ಸಂಜೆ ಹೊತ್ತು ಆಟೋ ಡ್ರೈವರ್. ಬದುಕಿಗೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಆತನಿಗೂ ಇದೆ. ಹಾಗಾಗಿ ಆತ ಆಟೋ ಡ್ರೈವರ್ ಕೂಡ ಹೌದು. ಆ ಪ್ರಾಣಿ ಪಾಲಕ ಎಲ್ಲಿದ್ದಾನೆ ಅನ್ನೋದು ನಂದು ಕ್ವಶನ್ ಇದೆ. ಬನ್ನಿ ಬನ್ನಿ, ಇಲ್ಲೇ ಎಲ್ಲೋ ಇರಬೇಕು. ನನ್ನ ಜೊತೆ ಮೂವ್ ಆದರೆ ಓಕೆ, ಬಗ್ಗಿ ಹತ್ರ ಅಲ್ಲೆಲ್ಲ ಇದ್ದೇ ಇರ್ತಾರೆ. ಆತನನ್ನ ಇಡೀ ಕರ್ನಾಟಕದ ಜನತೆಗೆ ನ್ಯೂಸು ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ಪರಿಚಯ ಮಾಡಿಕೊಡುವಂಥ ಪ್ರಯತ್ನ. ಲೆಟ್ಸ್ ಗೆಟ್ ಇನ್. ಇಲ್ಲ ಇದ್ದಾರೆ, ಅವ್ರವ್ರ ಜಾಗದಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ, ಅಷ್ಟೇ ಸಿಂಪಲ್. ದೇವು, ಹೇಗಿದ್ರಿ ದೇವು? ಇವರೇ ದೇವು. ಅವರ ಎದೆ ಮೇಲೆ ನೋಡಿ ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ ಮೈಸೂರು, ಅಂದ್ರೆ ಮೈಸೂರು ಮೃಗಾಲಯದ ಸಿಬ್ಬಂದಿ ಈ ನಮ್ಮ ದೇವು. ಇದುವರೆಗೆ ದೇವು ಬರೀ ಸಿಬ್ಬಂದಿಗಳಿಗೆ ಮಾತ್ರ ಗೊತ್ತಿತ್ತು. ಈಗ ಹಂಗಲ್ಲ. ನ್ಯೂಸೋದಲ್ಲಿ ಒಂದು ರೀಲ್ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು, ಈಗ ಜಗತ್ತಿಗೆ ಗೊತ್ತಾಯ್ತು. ದೇವು ಹೇಗಿದ್ದೀರಿ ದೇವು? ಚೆನ್ನಾಗಿದ್ದೀರಿ. ಓಕೆ, ಇವತ್ತು ದೇವ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನ ನಂದು ಆಗಿರುತ್ತೆ, ನಿಮಗೂ ತಿಳಿಸುವಂಥ ಪ್ರಯತ್ನ ಆಗಿರುತ್ತೆ. ಒಬ್ಬ ಅದ್ಭುತ ಕಲಾವಿದ ಬೆಳಿಬೇಕು ಅನ್ನೋ ಆಸೆ ನಮ್ಮೆಲ್ಲರದು. ಹೌದು ದೇವು, ಎಲ್ಲಿಯವ್ರು ನೀವು? ಸರ್, ನಾವು ಮೂಲತಃ ಕೇರ್ಪೇಟೆ ತಾಲೂಕು ಐಚನಹಳ್ಳಿ ಗ್ರಾಮ. ಐಚನಹಳ್ಳಿ ಗ್ರಾಮ. ಸೊ ಮೈಸೂರಲ್ಲೇ ಸೆಟ್ಲ್ ಆಗಿದ್ದೀರಿ? ಇಲ್ಲ, ಇವಾಗ ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಈ ಝೋನಲ್ಲಿ ಕೆಲಸ ಮಾಡ್ತೀರಿ? ನಾನು ಇಲ್ಲಿಗೆ ಸುಮಾರು 8 ವರ್ಷ ಆಯ್ತು. 2017ರಲ್ಲಿ ಬಂದಿದ್ದೆ.
17ರಲ್ಲಿ. 17ರಲ್ಲಿ. ಅದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ಅದಕ್ಕೆ ಮುಂಚೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಏನ್ ಕೆಲಸ ಮಾಡ್ತಿದ್ರಿ? ವೆಟಿಲ್ ಪ್ಯಾಕೇಜಿಂಗ್ ಅಂತ ಅಂದ್ಬಿಟ್ಟು ಒಂದು ಸ್ಲಿಪ್ಪರ್ ಬಾಕ್ಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಏನಾಗಿ? ಅಲ್ಲೂ ಒಬ್ಬ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮೆಕ್ಯಾನಿಕಲ್ ಕೆಲಸ. ಸೊ ನಿಮ್ ಮೆಕ್ಯಾನಿಕ್ಸ್ ಎಲ್ಲ ಗೊತ್ತಿದೆ ನಿಮ್ಗೆ? ಗೊತ್ತಿದೆ. ನಾನು ಹಾ. ಫಸ್ಟ್ ಇಯರ್ ಹೋಗ್ಬೇಕಾದ್ರೆ ಪಾರ್ಟ್ ಟೈಮ್ ಕೂಡ ಸ್ಕೂಟ್ರು ಬೈಕ್ ಮೆಕ್ಯಾನಿಕ್ ಹಾ. ಈ ತರ ಎಲ್ಲ ಕೆಲಸ ಮಾಡಿದ್ವಿ. ಓಕೆ. ಒಂದೊಂದ್ ಕೆಲಸ ಮಾಡಿಲ್ಲ ಸರ್ ನಾವು. ಕೊನೆಗೆ ಇಲ್ಲಿ ಬಂದು ನಿಂತಿದ್ವಿ. ಏನೇನ್ ಕೆಲಸ ಮಾಡಿದಿರಿ ದೇವ್? ಬೈಕ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿದೀನಿ, ಆಮೇಲೆ ಫ್ಯಾಕ್ಟ್ರಿ ಕೆಲಸ ಮಾಡಿದೀನಿ, ಬೇರೆ ಬೇರೆ ಹೋಟೆಲ್ಸ್ ಗಳಲ್ಲಿ ಕೆಲಸ ಮಾಡಿದೀನಿ. ಏನಾಗಿ? ಕ್ಲೀನರ್ ಆಗಿ, ಸಪ್ಲೈಯರ್ ಲೋಟ ಎಲ್ಲ ತೊಳೆದಿದ್ದೀವಿ ನಾವು, ಬಾತ್ರೂಮ್ ಎಲ್ಲ ತೊಳೆದು ಬಿಟ್ಟಿದೀವಿ ಸರ್ ನಾವು, ಎಲ್ಲಾ ತರ ಮಾಡ್ಬಿಟ್ಟಿದೀವಿ. ಆಮೇಲೆ ಇವಾಗ ಮೈಸೂರಿಗೆ ಬಂದೆ, ಝೊಮ್ಯಾಟೊ ಮಾಡ್ತಿದ್ದೆ ಫಸ್ಟ್. ಆಮೇಲೆ ಪಾರ್ಟ್ ಟೈಮ್ ಝೊಮ್ಯಾಟೊ ಮಾಡ್ತಿದ್ದೆ. ಝೊಮ್ಯಾಟೊ ಆಗಿಲ್ಲ ಅಂತ ಅಂದ್ಬಿಟ್ಟು ಆಟೋ ತಗೊಂಡೆ. ಸೊ ಫುಡ್ ಡೆಲಿವರಿಯಿಂದ ಹಿಡಿದು, ಬಾತ್ರೂಮ್ ವಾಶ್ ಇಂದ ಹಿಡಿದು, ಕಾಫಿ ಲೋಟ ತೊಳೆಯೋದ್ರಿಂದ ಹಿಡಿದು, ಸಪ್ಲೈ ಮಾಡೋದ್ರಿಂದ ಹಿಡಿದು ಎಲ್ಲ ಮಾಡ್ಬಿಟ್ಟಿದ್ದೀನಿ. ದೇವ್ ಬದುಕಲ್ಲಿ ಅಂದ್ರೆ ಬದುಕು ಕಟ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡ್ಲೇಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತಲ್ಲ ದೇವ್? ಮಾಡ್ಬೇಕಾಗತ್ತೆ ಸರ್, ಜೀವನ ಕಲ್ಸ್ಬಿಡುತ್ತೆ. ಪರಿಸ್ಥಿತಿ ಹೆಂಗಿರುತ್ತೋ ಮನಸ್ಥಿತಿ ಹೆಂಗಿರುತ್ತೆ ಅಂತಾರಲ್ಲ, ಇವಾಗ ಬದುಕಲೇಬೇಕು, ಮಾಡ್ಲೇಬೇಕು. ಇಲ್ಲ ಅಂದ್ರೆ ಬೀದಿ ಪಾಲಾಗ್ಬಿಡ್ತೀವಿ. ಹೊಟ್ಟೆ ಅಷ್ಟು ಕೇಳೋರಿಲ್ಲ, ನಮ್ಮವ್ರು ಯಾರು ಇಲ್ಲ, ಯಾರೂ ಆಗ್ಲಿಲ್ಲ ನಮ್ಗೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ 500 ರೂಪಾಯಿಗೆ ಹೊರಗಡೆ ಬೇರೆಯವ್ರ ಮನೆ ಜೀತಾ ಇದ್ರಂತೆ. ಅವ್ರಿಗೂ ಕಷ್ಟ. ಅವರು ಪಾಪ ನಮ್ಮನ್ನು ತುಂಬಾ ಓದಿಸ್ಬೇಕು ಅಂತ ಅಂದ್ಬಿಟ್ಟು ಬಹಳ ಕಷ್ಟಪಟ್ರು. ನನ್ ಮಕ್ಳು ನನ್ನಂಗ್ ಆಗ್ಬಾರ್ದು ಅಂತ. ಅದಾಗಿಲ್ಲ, ನಮಗೂ ಕಷ್ಟ ನೋಡಕ್ ಆಗಿಲ್ಲ. ನಾನು 8ನೇ ಕ್ಲಾಸಲ್ಲೇ ಸ್ಕೂಲ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೆ, ಬೆಂಗಳೂರಿಗೆ ಕದ್ದೊಟ್ಟೋಗ್ಬಿಟ್ಟಿದ್ದೆ. ಮನೆಯಿಂದ ಕದ್ದೊಟ್ಟೋಗ್ಬಿಟ್ಟಿದ್ದೆ. ಓದು ಮನೆ ಕಷ್ಟ ನೋಡಕ್ ಆಗ್ತದೆ. ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ನಮ್ಮ ಅಪ್ಪನ್ಗೆ IPS IAS DC ನನ್ನ ಮಗ ಅಟ್ಲೀಸ್ಟ್ ಒಂದು ತಹಸೀಲ್ದಾರ್ ಆದ್ರೂ ಆಗ್ಲಿ ಅಂತ ಒಂದು ನಮ್ಮ ತಂದೆಗೆ ದೊಡ್ಡ ಕನಸು. ನಮ್ಮ ಚಿಕ್ಕಪ್ಪದಿರ ಓದಿಸಿದ್ರು. ಅವರೆಲ್ಲ ಕೊನೆಗೆ ಮದ್ವೆ ಆದ್ಮೇಲೆ ನಮ್ಮ ತಂದೆಗೆ ಹೊಡೆದ್ಬಿಟ್ರು, ಮೂಗಲೆಲ್ಲ ರಕ್ತ ಬಂದ್ಬಿಡ್ತು ಅಂತ. ಆತರ ಎಲ್ಲ ನಮ್ಮ ತಂದೆ ಬೇರೆಯವ್ರ ಮನೆ ಜೀತ ಮಾಡಿ ಅವ್ರನ್ನೆಲ್ಲ ಓದಿಸಿದ್ರು. ಅವ್ರಿಗೆ ಆಗ್ಲಿಲ್ಲ. ನಾನು ಏನಾದ್ರು ನನ್ನ ಮಗನಾದ್ರೂ ಏನಾದ್ರು ಮಾಡಿ ಓದಿಸ್ಬೇಕು ಅನ್ನೋದೊಂದು ಅವ್ರಿಗೆ ಆಸೆ ತುಂಬಾ ಇತ್ತು. ಬಟ್ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಬಿಟ್ಟು ಈ ಕಡೆ ಇದನ್ನು ಮಾಡಕ್ಕಾಗಿಲ್ಲ, ಈ ಕಡೆ ಇದನ್ನು ಮಾಡಕ್ಕಾಗಿಲ್ಲ. ನಿಮ್ ತಂದೆ ಏನ್ ಮಾಡ್ತಿದ್ರು? ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಿ ನನಗೆ. ನಮ್ಮ ತಾತನ್ಗೆ 5 ಜನ ಮಕ್ಳು. ನಮ್ಮ ತಂದೆನೇ ಮೊದಲನೇವರು. ನಮ್ಮ ತಂದೆ ಏನು ಓದಿಲ್ಲ. ಹೊರಗಡೆ ಅಲ್ಲಿ ಇಲ್ಲಿ ಕಬ್ಬು ಕಡಿಯೋದು, ಕೂಲಿ ಕೆಲಸ ಮಾಡೋದು ಈ ತರ ಮಾಡ್ಕೊಂಡು ತಮ್ದಿರೆಲ್ಲ ಓದಿಸಿದ್ರು. ತಂಗಿರೆಲ್ಲಾರು ಮದುವೆ ಮಾಡಿದ್ರು. ನಮ್ಮ ತಂದೆಗೆ ಬರ್ತಾ 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 ಏನಾಗ್ಬಿಡ್ತು ಅಂತಂದ್ರೆ, ಯಾವ್ದೋ ಒಂದು ಬೇರೆ ಒಂದು ಕಾರಣಕ್ಕೋಸ್ಕರ ಇರೋ ಜಮೀನೆಲ್ಲಾನು ತಮ್ದಿರ ಹೆಸರು ಮಾಡ್ಬಿಟ್ರು. ನನ್ನ ತಮ್ದಿರನ್ನ ಕಾಪಾಡ್ತಾರೆ, ಮುಂದೆ ನನ್ಗೆ ಅಣ್ಣನಿಗೆ ಮೋಸ ಮಾಡ್ತಾರ. ಅವ್ರು ಹಂಗೆ ಇದ್ರು ಫಸ್ಟ್. ಮದ್ವೆ ಆದ್ಮೇಲೆ ಎಲ್ಲ ಏನಾಯ್ತು, ಇವಾಗ ಕೊಡಲ್ಲ ನಾವು ಜಮೀನು ಅಂತ ಅಂದ್ಬಿಟ್ಟು ಅವಾಗೆಲ್ಲ ಅವ್ರು ನಮ್ಮ ತಂದೆಯವರೇ ಎಲ್ಲಾರನು ಓದಿಸಿ ಬೆಳೆಸಿ ಅವ್ರಿಗೆ ಮದ್ವೆ ಮಾಡಿ ಎಲ್ಲ ಮಾಡಿದ್ದು ನಮ್ಮ ತಂದೆಯವರೇ. ಕೊನೆಗೆ ಅವ್ರಿಗೆ ತಮ್ದಿರಿಂದಾನೇ ಓಡಿಸ್ಕೊಬಿಟ್ರು. ಸೊ ನಿಮ್ಮ ಹತ್ರ ಏನೂ ಇಲ್ಲ? ನಾವಿರೋ ಮನೇನು ನಮ್ಮ ಹೆಸರಲ್ಲಿಲ್ಲ. ಈಗ ಎಷ್ಟು ಜನ ಮಕ್ಕಳು ನೀವು? ನಾನು ಮತ್ತೆ ನಮ್ಮ ಅಕ್ಕ ಇಬ್ರೇ ಇದೆ. ಸೊ ಗಂಡ್ ಮಗ ನೀವೇ? ನಾನು. ಸೊ ಅಪ್ಪಂಗೆ ಏನಾದ್ರು ಕಲೆ ಬಗ್ಗೆ ಆಸಕ್ತಿ ಇತ್ತಾ? ನಮ್ ತಂದೆಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ. ಅವ್ರಿಗೂ ಅವರೇ ಹಾಡ್ತಿದ್ರ? ಅವರು ಅಪ್ಪಾಜಿ ಅವ್ರು ತುಂಬಾ ದೊಡ್ಡ ಫ್ಯಾನ್ ಅವ್ರು. ಓಕೆ. ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ರು. ಚೆನ್ನಾಗಿ ಅಂದ್ರೆ ಮನೇಲಿ ಹಾಡ್ತಿರ್ತಾರೆ? ಮನೇಲಿ ಹಾಡ್ತಿರ್ತಾರೆ. ನನಗ್ ಮೊದಲನೇ ಗುರು ಅವರು. ಹೆಂಗೆ ಹೇಳ್ಕೊಟ್ಟಿದ್ದು? ನನಗೆ ಪ್ರತಿಭಾ ಕಾರಂಜಿಲಿ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರತಿಭಾ ಕಾರಂಜಿ ಅಂತ ಮಾಡೋರು. ಅದ್ರಲ್ಲಿ ನಮ್ ತಂದೆನೆ ರಾತ್ರಿ ಎಲ್ಲ ಕುತ್ಕೊಂಡು ಒಂದ್ ಕೀಪ್ಯಾಡ್ ಫೋನ್ ಇತ್ತು ಅವಾಗ. ಆ ಕೀಪ್ಯಾಡ್ ಅಲ್ಲಿ ಚಿಪ್ಗೆ ಸಾಂಗ್ಸ್ ಗಳೆಲ್ಲ ತುಂಬಿಸ್ಕೊಂಡ್ ಬಂದ್ಬಿಡೋದು. ತುಂಬಿಸ್ಕೊಂಡ್ ಬಂದ್ಬಿಟ್ಟು ನಾವು ಅದನ್ನ ಮ್ಯೂಟ್ ಮಾಡಿ ಬರ್ಕೊಳ್ಳೋದು. ಬರ್ಕೊಂಡಾದ್ಮೇಲೆ ಈ ರಾಗ ಅಲ್ಲ ಹಿಂಗೆ, ಇದೆಲ್ಲ ಹಿಂಗೆ, ಇಲ್ಲ ಅಲ್ಲಿ ಆಡ್ಬೇಕು, ಇದಿಲ್ಲ ಆಡ್ಬೇಕು ಅಂತ ಎಲ್ಲ ನಮ್ ತಂದೆ ಇದು ಮೂಷಿಕ ವಾಹನ ಸಾಂಗ್ ನಮ್ ತಂದೆನೇ ಹೇಳ್ಕೊಟ್ಟಿದ್ದು. ಯಾವ್ದು? ಮೂಷಿಕ. ಫಸ್ಟ್ ಆಡಿದ್ದು ಅದೇನಾ? ನಾನ್ ಫಸ್ಟ್ ಸಾಂಗೇ ಅದು. ಒಂದೊಂದ್ ಜಲಕ್ ಕೊಡಿ ಚಿಕ್ಕದಾಗಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಗರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬಹುಶಃ ನನ್ನ ಪ್ರಕಾರ ಮೃಗಾಲಯದ ಯಾವುದೇ ಕಾರ್ಯಕ್ರಮ ಆದ್ರೂ ನಿಮ್ಮ ಪ್ರಾರ್ಥನಾ ಗೀತೆ ಇದ್ದೇ ಇರುತ್ತೆ. ಹೌದಾ? ನಿಜ. ಎಷ್ಟು ಚೆನ್ನಾಗಿ ಹಾಡ್ತೀರಿ ದೇವು. ಸೊ ಇದು ಅಪ್ಪನ ಬಳುವಳಿ? ಅಪ್ಪನ ಬಳುವಳಿ. ಅಪ್ಪ ಹೇಳ್ಕೊಡ್ತಿದ್ರು? ನಮ್ಮ ತಾತಾರೆಲ್ಲ ನಾಟಕ ಮಾಡ್ತಿದ್ರು ಅಂತ. ಓಕೆ. ಹಿಂದೆ ಎಲ್ಲ ನಾಟಕ ಮಾಡ್ಕೊಂಡು ನಮ್ಮ ತಂದೆನು
ನಮ್ ತಂದೆಗೆ ತುಂಬಾ ಆಸೆ, ಬಟ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ನಮ್ ತಂದೆ ಮೊದಲನೇ ಮಗ ಆಗಿರೋದ್ರಿಂದ ಪಾಪ ಅವ್ರಿಗೆ ತುಂಬಾ ಆಸೆ ಅವ್ರಿಗೆ, ಬಟ್ ದುಡ್ಡಿಲ್ಲ. ಬಟ್ ದುಡ್ಡಿಲ್ಲ. ಇಲ್ಲ, ಈವನ್ ದುಡ್ಡು ಅನ್ನೋ ಇದ್ ಬಂದ್ರೆ ನನ್ಗೂ ಕೂಡ ಅವ್ರ ಕಾಲದಲ್ಲಿ ಏನೋ ದುಡ್ಡಿರ್ಲಿಲ್ಲ, ಬಟ್ ನನ್ ಕಾಲದಲ್ಲೂ ಈ ತರ ಪರಿಸ್ಥಿತಿಲಿ ನಾನ್ ಬಂದ ಅಂತ ಇವಾಗ ನೆನ್ಸ್ಕೊಂಡ್ರೆ ನನ್ಗೆ ಒಂಥರ ಆಗುತ್ತೆ. ಜಸ್ಟ್ 200 ರೂಪಾಯಿ, ನಾನು 7th ಅಲ್ಲಿ ಇದ್ದಾಗ 200 ರೂಪಾಯಿ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿದೆ ಇದು. ಎಲ್ಲ ಹುಡುಗರು ಹುಡುಗಿರೆಲ್ಲ ನಮ್ ಕ್ಲಾಸ್ ಅವರೆಲ್ಲ ಟೂರ್ಗೆ ಹೋಗ್ತಾ ಇದಾರೆ. ನಾನು ಹಿಂಗೆ ಅಲ್ಲಿಗೆ ಅಂದ್ರೆ ಚಿತ್ರದುರ್ಗ ಕೋಟೆ ನೋಡ್ಕೊಂಡು ಈ ಮೈಸೂರು KRS ನೋಡ್ಕೊಂಡು ಮೈಸೂರು ನೋಡ್ಕೊಂಡು ಊರು ಎರಡು ದಿನ ಟ್ರಿಪ್. ನಾನ್ ನಮ್ ತಂದೆ ಕೇಳ್ದೆ, ಹಿಂಗೆ ಒಂದ್ 200 ರೂಪಾಯಿ ಕಾಸಿದ್ರೆ ಕೊಡಿ, ನಾನು ಟ್ರಿಪ್ ಹೋಗಿದ್ ಬಂದ್ಬಿಡ್ತೀನಿ. ಎಲ್ಲ ಹೋಗ್ತಿದಾರೆ, ನಾನು ಹೋಗೋದು ನನ್ಗೆ ಬೇಜಾರಾಗತ್ತೆ. ಇಲ್ಲ, ಅವರು ದುಡ್ಡಿದೆ ಅಂತ ಹೇಳಿಲ್ಲ ನನ್ಗೆ. ನಮ್ಮ ಊರ್ ಪಕ್ಕದಲ್ಲಿ ಒಂದ್ ಬೆಟ್ಟ ಇದೆ, ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಕೆಲ್ಸ ಮಾಡು, ಆ ಬೆಟ್ಟನ 20 ಸರಿ ಹತ್ತಿ ಇಳಿದು ಮಾಡ್ಬಿಡು. ಅದನ್ನೇ ಚಿತ್ರದುರ್ಗ ಕೋಟೆ ಅನ್ಕೋ. KRS ಡ್ಯಾಮ್ ಅಂತ ಅಂದಲ್ಲ, ನಮ್ಮ ಅಜ್ಜಿ ಊರು ಮೊಸ್ಲೆಕೊಪ್ಲು ಅಂತ. ಮೊಸ್ಲೆಕೊಪ್ಲಲ್ಲಿ ಒಂದ್ ದೊಡ್ಡ ಕೆರೆ ಇದೆ. ಆ ಕೆರೆಲಿ ಹೋಗು, ಎಲ್ಲ ಬದಿಲ್ ನಿಂತ್ಕೊಂಡು ಆಟ ಆಡ್ಕೊಂಡ್ ಬಾ ಬೆಳಗ್ಗೆಯಿಂದ ಸಂಜೆ ತನಕ. ಅದನ್ನೇ KRS ಡ್ಯಾಮ್ ಅನ್ಕೋ. ನನ್ನ ಹತ್ರ ದುಡ್ಡಿಲ್ಲ ಮಗ, ಕೇಳ್ಬೇಡ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಟ್ರಿಪ್ ಹೋಗ್ಬೇಕು ಅಂತಾನು ಕೇಳಿಲ್ಲ ನಮ್ಮ ಅಪ್ಪನ ಜೊತೆ, ಕಾಸು ಕೊಡಿ ಅಂತಾನು ಕೇಳಿಲ್ಲ ನಾನು. ಅವತ್ತೇ ಮೈಂಡಿಗೆ ಬಂದ್ಬಿಡ್ತು. ಅದಾದ 1 ವರ್ಷಕ್ಕೆ 8ನೇ ಕ್ಲಾಸ್ಗೆ ಬೆಂಗಳೂರಿಗೆ ಹೊರಟೋಗ್ಬಿಟ್ಟೆ. ಕದ್ದೋಗ್ಬಿಟ್ಟೆ. ಮನೆ ಬಿಡ್ಬೇಕು ಅಂತ ಯಾಕೆ? ದುಡ್ಡು ನನ್ಗೆ ಬೇಕು, ದುಡ್ಡು ನಾನು ದುಡಿಲೇಬೇಕು. ಈ ತರ ಕಷ್ಟ ನಮ್ಮ ಅಪ್ಪ ಪಟ್ಟು ಬರೀ 200 ರೂಪಾಯಿ ಕೊಡ್ಲಿಲ್ಲ ನಮ್ಮ ತಂದೆ. ಈ ತರ ಹಿಂಗ್ ಬದುಕ್ಬೇಕಾ ನಾನು ಅನ್ಸ್ಬಿಡ್ತು. ಏನೂ ಅಲ್ಲ ಅವಾಗ, ದುಡ್ಡು ಮಾಡ್ಬೇಕು. ಸೊ 8ನೇ ಕ್ಲಾಸೇ ಲಾಸ್ಟ್ ಓದಿದ್ದು ಸ್ಕೂಲಲ್ಲಿ? 8ನೇ ಕ್ಲಾಸ್ ಓದ್ದೆ, ಮತ್ತೆ ಕರ್ಕೊ ಬಂದ್ರು ನಮ್ಮಪ್ಪ. ಆಯ್ತು ಬಾ, ಈಗ ಬೆಂಗಳೂರು ಹೆಂಗ್ ಗೊತ್ತಾ, ಎಲ್ಲರನ್ನೂ ಕೈ ಹಿಡಿಯುತ್ತೆ, ಆದ್ರೆ ಎಷ್ಟೋ ಜನನ್ನ ಮಧ್ಯ ಬಿಟ್ಬಿಡುತ್ತೆ. ಮತ್ತು ಆ ಜನರ ಆಯ್ಕೆ ಮೇಲೆ ಹೋಗ್ಬಿಡುತ್ತೆ ಎಷ್ಟೋ ಸರಿ. ಏನ್ ಆಯ್ಕೆ ಮಾಡ್ಕೋತಾರೆ ಬೆಂಗಳೂರು ಜಗತ್ತಲ್ಲಿ, ಆ ರೀತಿ ಬದುಕೋಕ್ ಶುರು ಮಾಡ್ತಾರೆ. ನೀವು ಕಂಡ ಬೆಂಗಳೂರು ಯಾವ ವರ್ಷ, ಹೆಂಗಿತ್ತು? ನಾನ್ ಕಂಡಾಗ 2015. ಹೆಂಗಿತ್ತು ಬೆಂಗಳೂರು? ಇಲ್ಲ, ನಾನು ಓದೋದಕ್ಕೆ ಯಾವ್ದೋ ಒಂದು ಬಾಸ್ಕೋ ಕಂಪ್ನಿ ಅಂತ, ಬಾಸ್ಕೋ ಮಕ್ಕಳ ರಕ್ಷಣಾ ವೇದಿಕೆ ಅಂತ ಏನೋ ಇದೆ. ಅವ್ರು ನನ್ನ ಬಸ್ ಇಳಿದ ತಕ್ಷಣ ಕರ್ಕೊಂಡು ಹೊರಟೋಗ್ಬಿಟ್ರು. ಅವ್ರಿಗೇನ್ ಗೊತ್ತು ನೀವು ಬಸ್ ಇಳಿದ ತಕ್ಷಣ? ನಾನು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಯಾರು ಏನು ಅಂತ ಕೇಳಿದ್ರು. ಹಿಂಗೆ ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ, ನನ್ಗೆ ಒಂದ್ ಕೆಲ್ಸ ಬೇಕು, ಹಿಂಗೆ ನಾನು ಬದುಕ್ಬೇಕು ಅಂತ ಕೇಳ್ದೆ. ಇಲ್ಲ ಬನ್ನಿ, ಇಲ್ಲೆಲ್ಲ ಸರಿ ಇಲ್ಲ ಅನ್ಬಿಟ್ಟು ಕರ್ಕೊಂಡೋಗಿ ಕೂಡಾಕಿ ನಮ್ ತಂದೆಗೆ ಫೋನ್ ಮಾಡಿ ನಮ್ ತಂದೆ ಬಂದ್ರು, ಕರ್ಕೊಂಡು ಬಂದ್ರು. ಅದಾದ್ಮೇಲೆ ಮತ್ತೆ ಬಂದು 9th ಅಲ್ಲಿ ಮತ್ತೆ ಹೊರಟೋಗ್ಬಿಟ್ಟೆ. ಯಾರಿಗೂ ಹೇಳಿಲ್ಲ? ಮತ್ತೆ ಬಸ್ ಟ್ರೈನ್ ಹತ್ತು ನೈಟ್ ಅಂಡ್ ನೈಟ್ ಬಾಲಾಜಿ ಸ್ಕೂಲಲ್ಲಿ ಓದ್ತಾ ಇದ್ದೆ. ನೈಟ್ ಅಂಡ್ ನೈಟ್ ಕಾಂಪೌಂಡ್ ಹೊರಟೋಗ್ಬಿಟ್ಟಿದ್ದೆ. ದುಡಿಲೇಬೇಕು, ಪರಿಸ್ಥಿತಿ ಏನು ಮಾಡಂಗಿಲ್ಲ. ಮನೆಯವರು ನಾನು ಏನಾದ್ರು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಬಟ್ ಅವರು ಕೂಲಿ ಕೆಲ್ಸಕ್ಕೆ ಕಳ್ಸೋದು. ಇವಾಗ ನಾನೊಬ್ಬ ಮಗ ಆಗಿ ನಿಂತ್ಕೊಂಡು ಅವ್ರನ್ನ ಕೂಲಿ ಕೆಲ್ಸಕ್ಕೆ ಕಳ್ಸೋದು ಅಂದ್ರೆ ತುಂಬಾ ತಪ್ಪಾಗುತ್ತೆ. ಮತ್ತೆ ಬೆಂಗಳೂರಿಗೆ ಬಂದೆ. ಅವಾಗ ಬೆಂಗಳೂರು ಹೇಗಿತ್ತು ಅಂತ? ಮತ್ತೆ ಬೆಂಗಳೂರಿಗೆ ಬಂದಾಗ ಸೇಮ್, ಮತ್ತೆ ಹಿಡ್ಕೊಂಡ್ರು, ಮತ್ತೆ ಕಳ್ಸಿದ್ರು. ನಾನು ಹೊರಗಡೆ ಕೆಲಸನೇ ಮಾಡಿಲ್ಲ. ಅದಾದ್ಮೇಲೆ SSLC ಮುಗೀತು, ಒಂದು ಹೋಟ್ಲಿಗೆ ಸೇರ್ಕೊಂಡೆ, ಸಪ್ಲೈಯರ್ ಆಗಿದ್ದೆ. ಒಂದು ವರ್ಷ ಇದ್ದೆ. ಅದಾದ್ಮೇಲೆ ಬೈಕ್ ಗ್ಯಾರೇಜ್ ಸೇರ್ಕೊಂಡೆ. ಅಟ್ಲೀಸ್ಟ್ ಒಂದು ಬೈಕ್ ಗ್ಯಾರೇಜ್ ಆದ್ರೂ ಫುಲ್ ಕಲ್ತ್ಕೊಂಡು ಮನೆ ಹತ್ರ ಒಂದು ಗ್ಯಾರೇಜ್ ಅದು ಆಗ್ಲಿಲ್ಲ. ಮತ್ತೆ ಬೆಂಗಳೂರಿಗೆ ಹೋದೆ. VTL ಪ್ಯಾಕೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ, ಸ್ಲಿಪ್ಪರ್ ಬಾಕ್ಸ್ ಫ್ಯಾಕ್ಟ್ರಿ. ಅಲ್ಲಿ ಸ್ವಲ್ಪ ದಿನ ಕಾಟನ್ ಎಲ್ಲ ಕಟ್ಟೋದು, ವೇಸ್ಟ್ ಕಟ್ಟೋದು, ಆತರ ಎಲ್ಲ ಕೆಲಸ ಮಾಡಿದೆ. ಆಮೇಲೆ ಒಂದ್ ಸ್ವಲ್ಪ ದಿನ ಮಿಷಿನ್ ಹತ್ರ ಬಿಟ್ರು, ಮೆಕ್ಯಾನಿಕಲ್ ಆಗಿ ಅಲ್ಲೊಂದ್ ಸ್ವಲ್ಪ ದಿನ ಕೆಲಸ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ನರಸಿಂಹೇಗೌಡರು ಅಂತ ಅಂದ್ಬಿಟ್ಟು ಮೈಸೂರು ಝೂ ಅಲ್ಲಿ 2017 ಆಯ್ತು ಪೂಜೆ ಆಯ್ತು. ಈ ಟೈಮ್ ಅಲ್ಲಿ ಬಂದ್ರು. ನಮ್ಮ ಅತ್ತೆ ಇದಾರೆ, ಯಶೋದಮ್ಮ ಅಂತ. ಅವರು ಹೇಳಿ ನರಸಿಂಹೇಗೌಡರು ಅಂತ ನಮ್ಮ ಮಾವ, ಅವ್ರು ಹೇಳಿ ಇಲ್ಲಿ ಬಂದು 2017ಕ್ಕೆ ಮೈಸೂರು ಮೃಗಾಲಯಕ್ಕೆ ಪಾದಾರ್ಪಣೆ ಮಾಡಿದೆ. 2017. ಓಕೆ, 2017ರಿಂದ ಮೈಸೂರು ಝೂ ನಲ್ಲಿ ಇದೀರಾ? ಇಲ್ಲೇ ಇದೀನಿ. ಸೊ ಈ ಝೂಗ್ ಬಂದಾಗ ದೇವು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ದೇವು ಹಾಡ್ತಾನ, ಆತನಿಗೆ ಏನಾದ್ರು ಕಲೆ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಈ ಎಲ್ಲ ಕಷ್ಟಗಳ ನಡುವೆ ಈ ಹಾಡೋ ಚಟ ಬಿಡ್ಲೇ ಇಲ್ಲ ಸರ್. ನಾ ಸುಮ್ನೆ ಕೂತಿದ್ರು ಹಾಡ್ತಾ ಇದ್ದೆ. ನಾನು ಮಲಿಕೊಂಡಿದ್ರು ಹಾಡ್ತೀನಿ, ಕೂತ್ಕೊಂಡಿದ್ರು ಹಾಡ್ತೀನಿ, ಆಟೋದಲ್ಲಿದ್ರು ಹಾಡ್ತೀನಿ, ಕೆಲಸ ಮಾಡಿದ್ರು ಹಾಡ್ತೀನಿ, ಸುಮ್ನೆ ಹಾಡ್ತಾ ಇರೋದೆ. ಯಾವ್ಯಾವ ಹಾಡು ಬಾಳ ಯಾವಾಗ್ಲೂ ಕೊರಿಯುತ್ತೆ ತುಂಬಾ? ನನ್ಗೆ ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ,
ನೀನೆಲ್ಲಿ ನಡೆವೆ ದೂರ. ಜೀವನಕ್ಕೆ ಎಷ್ಟು ಹತ್ತಿರವಾದಂತಹ ಸಾಹಿತ್ಯ ಮತ್ತು ಸಂಗೀತ. ಏನ್ ಅದ್ಭುತವಾಗಿ ಹಾಡ್ತೀರಿ. ಎಂತೆಂತ ಪ್ರತಿಭೆಗಳಿದ್ದಾರೆ ನಮ್ ಜೊತೆ, ಗುರ್ತಿಸ್ಬೇಕು ಅಷ್ಟೇ ನಿಜವಾಗ್ಲೂ ಅನಿಸ್ತಾ ಇದೆ. ಯಾಕೆಂದ್ರೆ ಮೈಸೂರು ಝೂ ನಲ್ಲಿ ಅಂತ ಒಬ್ಬ ಕಲಾವಿದ. ಇದೇನಿದು ದೇವು ಬ್ಲಡ್ ಗ್ರೂಪ್, ಅದು ಇದು ಬ್ಲಡ್ ಗ್ರೂಪ್ ಆಯ್ತು. ಎ ಪಾಸಿಟಿವ್. ಓಕೆ, ದೇವು ಅಂಡ್ ಎ ಪಾಸಿಟಿವ್. ಸೊ ನಿಮಗೊಂದು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ನೆಸ್ ಸಿಗ್ಬೇಕಷ್ಟೇ ನಮ್ಗೀಗ ಹಂಗ ಅನಿಸ್ತಾ ಇದೆ. ಸೊ ಕೈ ಮೇಲೆ ಒಂದಷ್ಟು ಏನಿದು, ಇದು ತಂದೆ ಹೆಸರು. ಏನಿದು? ಅಪ್ಪನ ಪ್ರೀತಿಯಿಂದ ರುದ್ರ ರುದ್ರ ಅಂತ ಕರೀತಾರೆ. ನಮ್ ತಂದೆ ಹೆಸರು ತಮ್ಮೇಗೌಡ. ಸೊ ರುದ್ರ ಅಂತ ಕರೀತಾರೆ. ರುದ್ರ ಅಂತ ಕರೀತಾರೆ. ದಯಾಮಣಿ ಅಂತ ನಮ್ ತಾಯಿ ಹೆಸರು ದಯಾ ಅಂತ. ಆಮೇಲೆ ಇದು ಋತು ಅಂತ ನಮ್ಮ ಅಕ್ಕನ ಹೆಸರು. ಅಕ್ಕನ ಮಗಳು ಚಿರು ಅಂತ. ಸೊ ಓಲ್ ಫ್ಯಾಮಿಲಿ ನಿಮ್ಮ ಕೈ ಮೇಲೆ ಹಚ್ಚಿ ಹಾಕ್ಸ್ಕೊಂಡಿದ್ದೀರಿ. ಆಮೇಲೆ ಟ್ಯಾಟೂ ಎಲ್ಲ ಇದೆ. ಹೌದು. ಏನು ಟ್ಯಾಟೂ? ಗೋವಾಗ ಹೋದಾಗ ಹಾಕ್ಸ್ಕೊಂಡ್ ಬಂದಿದ್ದೆ. ಟ್ಯಾಟೂ ಕ್ರೇಜು ಇದೆ. ಬಟ್ ಹೇಳಿ, ಸಾಮಾನ್ಯವಾಗಿ ಎಷ್ಟೋ ಸರಿ ನಾವು ಹಾಡ್ಬೇಕು ಅಂತ ಹಂಬಲಿಸ್ತಾ ಇರ್ತೀವಿ. ಸುಮ್ನೆ ಹಾಡೋದ್ ಬೇರೆ ದೇವು, ಕಲ್ತು ಹಾಡೋದ್ ಬೇರೆ. ಹೌದು. ಈಗ ಸುಮ್ನೆ ಹಾಡ್ತಿದ್ರಲ್ಲ, ಈ ಹಾಡಿನ ಜರ್ನಿ ಯಾರ್ ಕಣ್ಣಿಗೆ ಬಿತ್ತು? ಹೆಂಗ ತಿರುವುಗಳು ಪಡ್ಕೋತು? ಹೆಂಗಾಯ್ತಿದ್ರು? ಹಿಂಗೆ ಒಂದ್ಸರಿ ನಾನು ಅದೇ 2017 ಝೂಗ್ ಬಂದಾಗ ಹಿಂಗೆ ಯಾವ್ದೋ ಒಂದ್ ಫಂಕ್ಷನ್ ಮಾಡಿದ್ರು ಇಲ್ಲಿ ಝೂನಲ್ಲಿ. ಯಾರು ಹಾಡ್ತೀರಾ ಬಂದ್ ಹಾಡಿ ಅನ್ನೋದೊಂದು ಪ್ರೋಗ್ರಾಮ್. ಝೂ ಡೇ ಅಂತ ಮಾಡ್ತಾರೆ. ಆ ಝೂ ಡೇ ಟೈಮ್ ಅಲ್ಲಿ ಹೋಗಿ ನಾನೊಂದ್ ಸಾಂಗ್ ಹಾಡಿದೆ. ಪೈಲ್ವಾನ್ ಮಧುವಣ ಅಂತ ಇದಾರೆ. ಅವರು ಅರ್ಬಿ ತಿಟ್ಟಿಗೆ ಜಿಂಕೆಗಳು ಬಿಟ್ಟಿದ್ದು ನಾವು. ಆ ಬಿಟ್ಬಿಟ್ಟು ಬರ್ಬೇಕಾದ್ರೆ FM ಅಲ್ಲಿ ಸ್ಟೋರ್ ಗಾಡಿ ಓಡಿಸ್ತಾ ಇದ್ರು ಒಬ್ರು ಡ್ರೈವರ್ ಸತೀಶ್ ಅಂತ ಅನ್ಬಿಟ್ಟು ಇಲ್ಲೇ ನಜರ್ಬಾದ್ ಅವರು. ಪೈಲ್ವಾನ್ ಮಧುವಣ ಅಂತ ಅನ್ಬಿಟ್ಟು ಇಲ್ಲೇ ಅವರು ನಜರ್ಬಾದ್ ಅವರು. ಹಿಂಗೆ FM ಅಲ್ಲಿ ಕೇಳ್ಕೊ ಬರ್ಬೇಕಾದ್ರೆ ಪೂರ್ವಿರಾಗ ಅಂತ ಅನ್ಬಿಟ್ಟು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಜೋಗಿ ಸುನೀತಾ ಅವ್ರು ಬರ್ತಾ ಇದಾರೆ. ಅವರೇ ಮೇನ್ ಇದು. ಅಲ್ಲಿಗೆ ಬಂದು ಯಾರಾದ್ರೂ ಆಡಿಷನ್ ಕೊಡೋರಿದ್ರೆ ಕೊಡಿ, ಅವ್ರ ಜೊತೆ ಒಂದ್ ಸಾಂಗ್ ಆಡೋದಿಕ್ಕೆ ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅದನ್ನ ಇವ್ರು ಕೇಳ್ಕೊ ಬಂದು ನನ್ಗೆ ಹೇಳಿದ್ರು. ಹಿಂಗೆ ನೋಡು ಜೋಗಿ ಸುನೀತಾ ಮೇಡಮ್ ಅವ್ರು ಬರ್ತಾ ಇದಾರಂತೆ, ಅವರೇ ಜಡ್ಜ್ ಅಂತ ಹೇಳಿ. ನಿಮ್ ಗುರ್ತು ಹಿಡಿದ್ರು ಹಿಡಿಬಹುದು, ಚೆನ್ನಾಗ್ ಆಡ್ತೀಯ, ಒಂದ್ಸರಿ ಟ್ರೈ ಮಾಡು, ಮಾಡೋದಕ್ಕೇನು ಟ್ರೈ ಮಾಡು. ಆಮೇಲೆ JP ಪ್ಯಾಲೇಸ್ ಅಲ್ಲಿ ಆಡಿಷನ್ ನಡೀತಾ ಇತ್ತು. ಅವಾಗ ಇದೇ ಸಾಂಗ್ ಆಡಿದ್ದು ನಾನು ಫಸ್ಟ್. ಜೋಗಿ ಸುನೀತಾ ಮೇಡಮ್ಗೆ ಫಸ್ಟ್ ಸಾಂಗ್ ಇಷ್ಟ ಆಗಿದ್ದೆ ಇದು. ಒಂದೇ ಬೆಳ್ಳಿ ಅವರು ಇವಾಗ ಹೇಳಿದ್ರಲ್ಲ, ಅದೇ ಸಾಂಗ್ ಇಷ್ಟ ಆಗಿದ್ದು. ಆಮೇಲೆ ಫಸ್ಟ್ ಅದ್ರಲ್ಲೇ ನಾನು ಫಸ್ಟ್ ಪ್ರೈಸ್ ನನ್ಗೆ. ಹೌದಾ? ಅದಾದ್ಮೇಲೆ ಅವರು ಇವಾಗ ಒಂದ 3 ವರ್ಷದಿಂದ ಹಿಂಗೆ ನೀನ್ ಹಿಂಗೆ ಕುತ್ಕೊಂಡ್ರೆ ಆಗಲ್ಲ, ಏನಾದ್ರು ಒಂದ್ ಟ್ರೈ ಮಾಡು. ಸುನೀತಾ ಚಂದ್ರಕುಮಾರ್ ಅಂತ ಒಬ್ರು ಸುಗಮ ಸಂಗೀತ ಹೇಳ್ಕೊಡ್ತಾರೆ. ಹೌದು, ಅಲ್ಲಿಗೆ ಹೋಗು ನೀನು. ಬಹುಶಃ ತುಂಬಾ ಜನರಿಗೆ ಇದು ಗೊತ್ತಿದ್ರು ಗೊತ್ತಿರುತ್ತೆ, ಗೊತ್ತಿಲ್ದೇರೂ ಇರೋಕ್ ಸಾಧ್ಯತೆ ಇದೆ. ಯಾಕೆಂದ್ರೆ ಮೈಸೂರಿನಲ್ಲಿ ಒಬ್ಬ ಈ ನಾಡು ಕಂಡಂತಹ ಅದ್ಭುತವಾದಂತಹ ಸಂಗೀತಗಾರ್ತಿ ಮತ್ತು ಸಂಗೀತ ಗುರುಗಳು ಡಾಕ್ಟರ್ ಸುನೀತಾ ಚಂದ್ರಕುಮಾರ್ ಅವರಿದ್ದಾರೆ. ಬಹುಶಃ ಸುಮ್ಮನೆ ಒಂದು ಲೆಕ್ಕಾಚಾರ ಹಾಕಿದ್ರೆ 3,000-4,000 ಶಿಷ್ಯಂದರನ್ನ ಸಂಗೀತ ಲೋಕಕ್ಕೆ ಕೊಟ್ಟಿರುವಂತಹ ಹೆಗ್ಗಳಿಕೆ ಆ ಗುರುಗಳಿಗೆ ಸಲ್ಲಲೇಬೇಕು. ಪ್ರಚಾರವನ್ನ ಬಯಸದೆ ಅವ್ರ ಪಾಡ್ಗೆ ಅವ್ರ ಮೈಸೂರಿನಲ್ಲಿ ಒಂದು ದೊಡ್ಡ ಸಂಗೀತ ಕುಟುಂಬವನ್ನ ಕಟ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಸುನೀತಾ ಚಂದ್ರಕುಮಾರ್ ಅವರು. ಅವ್ರ ಬಗ್ಗೆ ಹೇಳೋದಕ್ಕೆ ನನ್ಗೆ ಪದಗಳೇ ಇಲ್ಲ. ಹೌದು, ನಮ್ಗೆ ಹೆತ್ತ ತಾಯಿ ಒಬ್ಬರಾದ್ರೆ ನನ್ನ ಜೀವನಕ್ಕೆ ಒಂದು ರೂಪ ಕೊಟ್ಟವ್ರು. ನಾನ್ ಮರೆಯಕ್ ಆಗಲ್ಲ. ನನ್ನ ಸಾಯೋ ತನಕನೂ ಅವ್ರನ್ನ ಮರೆಯೋದಕ್ ಆಗಲ್ಲ. ಬಿಕಾಸ್ ನನ್ನ ಹತ್ರ ನನ್ನ ಕಷ್ಟಗಳೆಲ್ಲ ನೋಡಿ ಇವನ್ ₹1 ನನ್ನ ಹತ್ರ ಫೀಸ್ ಇಸ್ಕೊಂಡಿಲ್ಲ ಇದುವರೆಗೂ ಇಸ್ಕೊಂಡು. ಎಷ್ಟು ವರ್ಷದಿಂದ ಕಲಿತಾ ಇದೀರ ಅವ್ರ ಹತ್ರ? 3 ವರ್ಷದಿಂದ ಕಲಿತಾ ಇದೀನಿ. 3 ವರ್ಷದಿಂದ. ಬಟ್ ಇವಾಗ ಒಂದ್ 6 ತಿಂಗಳಿಂದ ಇಲ್ಲಿ ಸಮಸ್ಯೆಗಳು, ಒತ್ತಡ ಆಯ್ತು, ಹೋಗಕ್ ಆಗಿಲ್ಲ. ಬಟ್ ಇದುವರೆಗೂ ನಿಮ್ಮ ಹತ್ರ ₹1 ಮೇಡಮ್ ತಗೊಂಡಿಲ್ಲ? ದುಡ್ಡೇ ಇಸ್ಕೊಂಡಿಲ್ಲ. ಅವ್ರ ಹತ್ರ ಸೇರಿಸ್ತವ್ರು ಯಾರು? ಗಾಯಕಿ ಸುನೀತಾನಾ? ಸುನೀತಾ ಚಂದ್ರಕುಮಾರ್, ಸುನೀತಾ ಮೇಡಮ್, ನಮ್ ಜೋಗಿ ಸುನೀತಾ ಅವರು. ಸೊ ಅವ್ರು ಹೇಳಿದ್ದು ಸುನೀತಾ ಚಂದ್ರಕುಮಾರ್ ಹತ್ರ ಹೋಗಿ ಅಂತ. ಮಾತಾಡಿ ಫೀಸ್ ಎಷ್ಟಾಗುತ್ತೆ ನಾನ್ ಕೊಡ್ತೀನಿ ಅಂತ ಇವ್ರು ಅಂದ್ರು. ಸುನೀತಾ ಮೇಡಮ್, ಜೋಗಿ ಸುನೀತಾ ಅವರು. ಬಟ್ ಅವರು ನನ್ಗೆ ಫೀಸ್ ಬೇಡ ಅಂತ ಅವ್ರ. ಜೋಗಿ ಸುನೀತಾ, ಥ್ಯಾಂಕ್ ಯು ನಿಮ್ಗೂ. ಅಂಡ್ ಸುನೀತಾ ಚಂದ್ರಕುಮಾರ್ ಮೇಡಮ್, ಗ್ರೇಟ್ ಯು ಆರ್. ಬಿಕಾಸ್ ಈ ತರದೊಬ್ಬ ಪ್ರತಿಭೆಗೆ ನಾನು ಕಲಿಸ್ಕೊಡ್ಬೇಕು ಅನ್ನೋದಿದೆಯಲ್ಲ, ನಾನು ಇದನ್ನ ಚೆಕ್ ಮಾಡ್ತಿದ್ದೆ. ದೇವ್ ನಿಮ್ಗೆ ಹೇಳ್ತೀನಿ ಕೇಳಿ. ಜೋಗಿ ಸುನೀತಾ ಅವ್ರನ್ನ ಕೇಳಿದೆ ಯಾಕೆ ಅವರು ಉಚಿತವಾಗಿ ಕಲಿಸ್ತಾ ಇದ್ದಾರೆ ಅಂತ. ಅವಾಗ ಡಾಕ್ಟರ್ ಸುನೀತಾ ಚಂದ್ರಕುಮಾರ್ ಅವರು ನಿಮ್ ಬಗ್ಗೆ ಜೋಗಿ ಸುನೀತಾ ಅವ್ರ ಹತ್ರ ಹೇಳಿದ್ರಂತೆ, ಆ ಹುಡುಗ ಡೆಡಿಕೇಶನ್ ಚೆನ್ನಾಗಿದೆ, ಅದ್ಭುತವಾಗಿ ಹಾಡ್ತಾನೆ, ನನ್ನ ಬದುಕಲ್ಲೂ ಕೂಡ ಈ ತರದ್ ಯಾರೋ ಒಬ್ಬ ಹುಡುಗನಿಗೆ ಹೇಳ್ಕೊಟ್ರೆ ನನಗೂ ಒಂದಿಷ್ಟು ಪುಣ್ಯ ಬರುತ್ತೆ ಅಂದ್ರಂತೆ ಮೇಡಮ್. ಅಂದ್ರೆ ನಿಮ್ ಡೆಡಿಕೇಶನ್ ಹೆಂಗಿದೆ? ತುಂಬಾ ದೊಡ್ಡ ಮಾತು ಅವ್ರಿಗೆ. ಹೇಗಿತ್ತು ಅಂದ್ರೆ ಅವರ ಬಳಗಕ್ಕೆ ಹೋಗೋಕ್ ಮುಂಚೆ ನೀವು ಹಾಡ್ತಿದ್ದದ್ದು ಮತ್ತು ಅಲ್ಲಿ ಹೋದ್ಮೇಲೆ ಸಂಗೀತವನ್ನ ಕಲಿತು ಹಾಡೋದು? ತುಂಬಾ ಚೇಂಜಸ್ ಆಗಿದೆ ಸರ್. ತುಂಬಾ ಚೇಂಜ್ ಆಗಿದೆ. ಒಂದೊಂದು ಅಕ್ಷರನು
ಒಂದೊಂದು ಅಕ್ಷರನು ಗುರ್ತಿಡ್ ಹಾಡುವಂಥದ್ದು, ಅದಕ್ಕೆ ಆ ಈ ತರ ಎಲ್ಲ ಓಪನ್ ಮಾಡಿ ಆಡುವಂಥದ್ದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಮೊದ್ಲು ಹೆಂಗಿತ್ತು? ಮೊದ್ಲು ಹಾಡ್ಬೇಕಾದ್ರೆ ಹೆಂಗಿರ್ತಿದ್ರಿ? ಮೊದ್ಲು ಆಡ್ಬೇಕಾದ್ರೆ ಹಿಂಗೆ ಸಾಂಗ್ಸ್ ಎಲ್ಲ ಕೇಳೋ, ನಮ್ಗೆಲ್ಲ ಸಾರಿ ಇವೆಲ್ಲ ಏನು ಗೊತ್ತಿಲ್ಲ ನಮ್ಗೆ. ಸುಮ್ನೆ ಅಲ್ಲಿ ಕೇಳ್ಕೊಳ್ಳೋದು ಅಲ್ಲಿ ಆಡೋ, ಕೇಳ್ಕೊಳ್ಳೋದು ಅಲ್ಲಿ ಆಡೋ. ಬಟ್ ಪಕ್ಕ ಹಾಡ್ತಿದ್ರಲ್ಲ, ಹೆಂಗದು? ಅದು ಮ್ಯೂಟ್ ಮಾಡಿ ಕೇಳೋವಲ್ಲ. ಒಂದ್ ಸಾಂಗ್ ನ ಕಮ್ಮಿ ಅಂದ್ರೂ ಒಂದ್ 100-150 ಸಾರಿ ಕೇಳಿದೆ ನಾನು. ಅಂದ್ರೆ ಅಷ್ಟು ಪ್ರಾಕ್ಟೀಸ್. ಅಷ್ಟು ಪ್ರಾಕ್ಟೀಸ್. ಆಮೇಲೆ ಇವ್ರು ಸುನೀತಾ ಅಮ್ಮ ಸಿಕ್ಕದ್ಮೇಲೆ ನನ್ಗೊಂದ್ ಮಾತು ಹೇಳಿದ್ರು, ನೀನ್ 100 ಸಲಿ ಕೇಳೋದ್ಕಿಂತ ಒಂದ್ ಸಲಿ ಬರದ್ ನೋಡು. 10 ಸಾರಿ ಬರೀವೆ, 100 ಸಾರಿ ಕೇಳಿ ಒಂದ್ ಸಾಂಗ್. ಹಂಗ ಅದು. ಹಂಗಾಗಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. 2 ವರ್ಷ ಕೊಡಿ ನಂಗೆ ಯಾವ್ದಾದ್ರು ಒಂದ್ ಹಾಡು. ನೀವು ಸಂಗೀತ ಕಲಿಯೋಕ್ ಮುಂಚೆ ಹಾಡ್ತಿದ್ದು, ಸಂಗೀತ ಕಲ್ತ ಮೇಲೆ ಹಾಡ್ತಿದ್ದು. 2 ವರ್ಷ ಕೊಡಿ ನೋಡೋಣ. ಯಾವ ಹಾಡು? ಯಾವ್ದಾದ್ರು ಒಂದು ಹಾಡು. ಕಾಣದ ಕಡಲಿಗೆ ಹಾಡು. ಕಾಣದ ಕಡಲಿಗೆ. ಫಸ್ಟ್ ಸಂಗೀತ ಕಲಿಯೋಕ್ ಮುಂಚೆ ಹೇಳಿ, ಗೋ ಹೆಡ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇದು ಸಂಗೀತ ಕಲಿಯೋಕ್ ಮುಂಚೆ. ಓಕೆ, ಸಂಗೀತ ಕಲ್ತ ಮೇಲೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಅಂದ್ರೆ ಆ ಸಂಗೀತದ ಒಳಗಡೆ ಹೊಕ್ಕ ಮೇಲೆ ಅದರದ್ದು ಫೀಲ್ ಬೇರೆ. ತುಂಬಾ ಚೆನ್ನಾಗಿರುತ್ತೆ ಸರ್. ಅದು ಫೀಲೇ ಬೇರೆ. ಅಷ್ಟು ದೊಡ್ಡವ್ರ ಆದ್ಮೇಲೆ ನೀವು ಅದನ್ನ ಕಲಿಯಕ್ ಶುರು ಮಾಡಿದ್ರಿ. ಸೊ ಸರಿಗಮಪ ಮೊದಲನೇ ಪಾಠದಿಂದ ಶುರುವಾಯ್ತು. ಹೇಗಿತ್ತು ಸುನೀತಾ ಚಂದ್ರಕುಮಾರ್ ಮೇಡಮ್ ಗರಡಿ ಸಂಗೀತದ? ತುಂಬಾ ಚೆನ್ನಾಗಿ, ತುಂಬಾ ಸ್ಟ್ರಿಕ್ಟ್. ಅವ್ರ ಹತ್ರ ಇವಾಗ ಒಂದು ದಿನ ಕ್ಲಾಸ್ ಮಿಸ್ ಆದ್ರೆ ಅವ್ರಿಗೆ ಫೀಸ್ ಕೊಡದೇ ಇದ್ರು ಪರವಾಗಿಲ್ಲ, ಬಟ್ ಅವ್ರ ಪಾಠಕ್ಕೆ ಪಕ್ಕಾ ಇರ್ಬೇಕು. ಆನ್ ಟೈಮ್ ಇರ್ಬೇಕು, ಆನ್ ಟೈಮ್ ಕ್ಲಾಸ್ ಇರ್ಬೇಕು. ಅವತ್ತಿನ ದಿನ ಏನಿರುತ್ತೆ ಅದು ಕಲ್ತ್ಕೊಂಡು ಹೋಗಿರ್ಬೇಕು, ಕಲಿಬೇಕು, ಹೋಗ್ಬೇಕು ಪಾಠಕ್ಕೆ. ನಾವು ನಮ್ಮ ನ್ಯೂಸೋ ಕೇಳ್ತಿರೋರ್ಗೆಲ್ಲ ಹೇಳ್ತೀನಿ, ಅವ್ರು ಜೂನ್ ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. ಹೌದು, ಜೂನ್ ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. ಸಪೋಸ್ ಜೂನ್ ಮಿಸ್ ಆಗಿ ನಾವು ಜುಲೈಗೋ ಆಗಸ್ಟ್ಗೋ ಸೆಪ್ಟೆಂಬರ್ಗೋ ಏನಾದ್ರು ಜಾಯಿನ್ ಆಗ್ತೀವಿ ಅಂದ್ರೆ ದೇವ್ರಾಣೆಗಳು ಸೇರಿಸ್ಕೊಳ್ಳಲ್ಲ. ನೆಕ್ಸ್ಟ್ ಜೂನ್ ತನಕ ಕಾಯ್ಲೇಬೇಕು. ಅವ್ರು ಎಂಥವ್ರೇ ಆಗಿರ್ಲಿ, ಮುಂದಿನ ವರ್ಷ ಜೂನ್ಗಷ್ಟೇ ಅಡ್ಮಿಷನ್ ಇರುತ್ತೆ ಡಾಕ್ಟರ್ ಸುನೀತಾ ಚಂದ್ರಕುಮಾರ್ ಅವರ ಸಂಗೀತ ಶಾಲೆಗೆ. ಇದು ಅವರ ಶಿಸ್ತು. ಆಮೇಲೆ ಅವ್ರ ಹತ್ರ ಒಂದ್ಸರಿ ಬಿಟ್ಟು ಹೋದ್ಮೇಲೆ ಮತ್ತೆ ಅವ್ರಿಗೆ ಅವಕಾಶನೇ ಇಲ್ಲ. ಅವ್ರ ಕಾಂಟ್ಯಾಕ್ಟ್ ಇಂದಾನೆ ಡಿಲೀಟ್ ಮಾಡ್ಬಿಡ್ತಾರೆ. ಅವ್ರು ಬೇಡ, ಅವ್ರ ಪಾಠ ಬೇಡ ಅಂತ ಅಂದವ್ರನ್ನ ಅವ್ರು ಎಂತ ವ್ಯಕ್ತಿ ಆದ್ರೂ ಬಿಡಲ್ಲ. ನನ್ನಿಂದ ಡಿಲೀಟ್ ಅಷ್ಟೇ, ಹೋಗ್ತಾ ಇರ್ತಾರೆ. ಕಷ್ಟ ಅನಿಸ್ಲಿಲ್ವಾ? ಏನಿಲ್ಲ ಸರ್. ಒಂದಷ್ಟು ದಿನ ಹೇಗಿತ್ತು ಆ ಸಂಗೀತದ ಜರ್ನಿ? ಹೇಗಿತ್ತು ಸ್ಟಾರ್ಟಿಂಗ್ ಅಲ್ಲಿ? ತುಂಬಾ ಚೆನ್ನಾಗಿತ್ತು. ನನ್ನಲ್ಲಿ ಇರುವಂತ ಏನೇನ್ ನೋವಿದ್ರು ಕೂಡ ಅಲ್ಲಿ 1 ಅವರ್ ಕುತ್ಕೊಬಿಟ್ರೆ ಎಲ್ಲ ಮರ್ತ್ ಬಿಡುವೆ. ಎಷ್ಟೇ ಕಷ್ಟ, ಪ್ರಾಣ ಹೋಗ್ತಾ ಇರುವಂತ ಕಷ್ಟ ಇದ್ದಿದ್ದು 1 ಅವರ್ ಅಷ್ಟೇ, ನಾನೆಲ್ಲ ಮರ್ತ್ ಬಿಡುವೆ. ಮತ್ತೆ ಹೊರಗಡೆ ಬಂದ್ರೆ ಅದೇ ನೆನಪಾಗ. ಏನೇನು ಹೇಳ್ಕೊಡ್ತಿದ್ರು ಮೇಡಮ್? ಓದ್ ತಕ್ಷಣ ಸಾಪಾಸ ಹೇಳ್ಕೊಡೋರು, ಅವ್ರದೇ ಆದಂತ ರಚನೆ, ಅವ್ರದೇ ಆದಂತ ಸಾಮಾನ್ಯ ಮೇಡಮ್ ಅವ್ರದೇ ಕಂಪೋಸಿಷನ್ಸ್ ಗಳನ್ನ ಹೇಳ್ಕೊಡ್ತಾರೆ. ಬಿಕಾಸ್ ಸಾವಿರಾರು ಹಾಡಿಗಳಿಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ. ಹಾಗಾಗಿ ಪ್ಲೀಸ್. ಸಾ ಪಾ ಸಾ ಪಾ ಸಾ ಸಾ ಪಾ ಸಾ ಪಾ ಸಾ ಪಾ ಸಾ. ಇಬ್ಬರು ಸುನೀತಾ ನಿಮ್ಮ ಬದುಕಿನಲ್ಲಿ. ಹೌದು, ಒಬ್ರು ತುಂಬಾ ಎತ್ತರದಲ್ಲಿರುವಂತಹ ಸುನೀತಾ ಚಂದ್ರಕುಮಾರ್ ಅವರು, ಇನ್ನೊಬ್ರು ಮತ್ತೊಂದು ಸಾಧನೆ ಮಾಡಿರುವಂತಹ ಜೋಗಿ ಸುನೀತಾ ಅವರು. ಇಬ್ಬರನ್ನು ನೀವು ಲೈಫಲ್ಲಿ ಮರೆಯೋಂಗೆ ಇಲ್ಲ ಸರ್. ಅವ್ರ ಪಾದದಡಿಲೇ ಬಿದ್ದಿರ್ಬೇಕು ನಾನು. ಆತರ ಅವರು ನೀನ್ ಬೇಡ ಅಂತ ನನ್ಗೆ ಹಿಂಗ್ ಓದ್ಬಿಟ್ರು ನಾನು ಅವ್ರ ಹತ್ರನೇ. ಸುನೀತಾ ಚಂದ್ರಕುಮಾರ್ ಮೇಡಮ್ ಬೈದಿದಾರಾ? ತುಂಬಾ ಸರಿ ಬೈದ, ಪ್ರೀತಿಯಿಂದ. ಸೊ ತಪ್ಪಾದಾಗ, ಶ್ರುತಿ ತಪ್ಪದಾಗ ಅಥವಾ ಇನ್ನೇನೋ ಕಲಿದಿದ್ದಾಗ ಬೈತಾರೆ. ಸೊ ಬೈದವ್ರು ಯಾವಾಗ್ಲೂ ಬದುಕಕ್ಕೆ ಹೇಳೋದು. ಹೌದು. ಓಕೆ, ಮೊನ್ನೆ
ಒಂದು ಒಂದ್ ಸಾಂಗ್ ವೈರಲ್ ಆಗೋಯ್ತು ಸಡನ್. ಹೌದು, ಇಲ್ಲೇ ಝೂಗೆ ಬಂದಿದ್ರು ಅಮ್ಮ ಅವ್ರು. ಯಾರು? ಸುನೀತಾ, ಜೋಗಿ ಸುನೀತಾ ಅವರು. ಸುನೀತಾ ಅಮ್ಮ ಓಕೆ, ಏನಾಯ್ತು ಅವತ್ತು? ಹಿಂಗೆ ಬರ್ಬೇಕಾದ್ರೆ ನಾನು ಅವತ್ತು ರಶ್ ಇದೆ ಅಂತ ಅನ್ಬಿಟ್ಟು ಬಗ್ಗಿ ನಾನೇ ತಗೊಬಂದೆ. ನಾನ್ ಡ್ರೈವರ್. ಇಲ್ಲೆಲ್ಲ ಬಗ್ಗಿಯಲ್ಲಿ ರಶ್ ಆದ ಟೈಮಲ್ಲಿ ನಾವು ಬಗ್ಗಿನೂ ಓಡಿಸ್ತೀನಿ, ಅನಿಮಲ್ ಕೆಲಸನೂ ಮಾಡ್ತೀನಿ, ಬಗ್ಗಿನೂ ಓಡಿಸ್ತೀನಿ. ನಾನೇ ಕರ್ಕೊಂಡು ಹೋಗ್ತೀನಿ, ಅಮ್ಮ ಬಂದಿದ್ದಾರೆ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ RFO ಇದಾರೆ ಧನ್ಯಶ್ರೀ ಅಂತ. ಅವ್ರಿಗೆ ಹೇಳಿದೆ ಮೇಡಮ್ಗೆ, ಮೇಡಮ್ ಹಿಂಗೆ ಅಮ್ಮ ಬಂದಿದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಒಂದ್ ರೌಂಡ್ ಹಾಕ್ಸ್ಕೊಂಡ್ ಬರ್ತೀನಿ, ಅಕ್ಕ ತಗೊಂಡೋಗಿ ಅಂತ ಅಂದ್ರು. ಇಲ್ಲಿ ಹಿಂಗೆ ಉರ್ಸ್ಕೊಂಡ್ ಕರ್ಕೊಂಡು ಹೋದ್. ಹೋಗ್ಬೇಕಾದ್ರೆ ಇಲ್ಲ ಹುಲಿ ಟೈಗರ್ ವ್ಯೂ ಪಾಯಿಂಟ್ ಹತ್ರ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಗೊರಿಲ್ಲಾ ಪಾಯಿಂಟ್ ಬಂತು. ಗೊರಿಲ್ಲಾ ಪಾಯಿಂಟ್, ಅಮ್ಮ ಇಲ್ಲಿ ಗೊರಿಲ್ಲಾ ಇದೆ ನೋಡ. ಇಲ್ಲ, ಗೊರಿಲ್ಲಾ ಎಲ್ಲ ನೋಡಿದೀವಿ, ನಡಿ ಮುಂದೆ ಅಲ್ಲಿ ಮೂಲೆಯಲ್ಲಿ ಬೇಕಾದ್ರೆ ನೋಡೋಣ ಅಂತ. ಹಿಂಗೆ ಒಂದ್ ಸಾಂಗ್ ಆಡೋಣ ಅಂತ ಅಂದ್ರು. ಈಗ ನಾನು ಸಾಂಗ್ ಆಡ್ತೀನಿ, ನೀನು ವಿಡಿಯೋ ಮಾಡು ಅಂತ ಅನ್ಬಿಟ್ಟು ಅವ್ರ ಮಗ್ಳಿಗೆ ಹೇಳಿದ್ರು. ಹೇಳಿದ್ರು. ಅವ್ರು ವಿಡಿಯೋ ಮಾಡ್ತಾ ಇದ್ರು. ಯಾವ ಹಾಡು ಹೇಳೋಣ, ನನ್ಗೂ ಪ್ರಾಕ್ಟೀಸ್ ಆದಂಗ ಆಗುತ್ತೆ, ಬೊಂಬೆ ಆಟವಯ್ಯ ಸಾಂಗ್ ಹೇಳೋಣ. ಅವಾಗ ಸ್ಟಾರ್ಟ್ ಆಗಿದ್ವಿ, ವಿಡಿಯೋ ಮಾಡಿದ್ವಿ. ಆ ಹಾಡ್ಮೇಲೆ ಅಷ್ಟೊಂದು ಪ್ರೀತಿನ? ಒಂದಷ್ಟು ರಾಗಗಳಿವೆ ಅಲ್ಲಿ. ಹೌದು, ತುಂಬಾ ಚೆನ್ನಾಗಿ. ಒಂದಷ್ಟು ಗುನುಗಿ ಅದನ್ನ. ರಿಗ ಸಾರಿಗ ರಿಗ ಸಾರಿಗ ಗಾ ಗಾ ಗರಿಗ ಗಾ ಗರಿಗ ಸಾರಿಗ ಗಾ ಗಾ ಮಗರಿಗ ಮಗಮ ರೀರಿ ಗರಿ ಸರಿ ಗರಿಗ ಗಾ ಗಾ ಮಗರಿಗ ಮಗಮ ರೀರಿ ಗರಿ ಸರಿ ಗರಿಗ ಸ ಸ ಸರಿ ನೀ 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 ನಿ ಸದಾ ದ ಧನಿ ಪ ಪಪ್ಪದಮ ಸ ಸ ಸರಿ ನೀ 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 ನಿ ಸದಾ ದ ಧನಿ ಪ ಪಪ್ಪದಮ ಗ ಮ ಪ ಮ ಪ ದ ಪ ದ ನಿ ದ ನಿ ಸ ಗರಿ ಸರಿ ಸ ನಿ ಸ ನಿ ದ ನಿ ದ ಪ ಗ ಮ ಪ ಮ ಪ ದ ಪ ದ ನಿ ದ ನಿ ಸ ಸರಿ ಗರಿ ಗ ಸರಿ ಗರಿ ಸ ನಿ ಸ ನಿ ಸ ನಿ ಸರಿ ಸ ನಿ ದ ಪ ದ ಪ ದ ಪ ದ ಸ ನಿ ದ ಮ ಪ ದ ನಿ ಬೊಂಬೆಯಾಟವಯ್ಯ. ಜೋರ ಒಂದು ವಿಷಯ ನೋಡಿಬೇಕು ಅನಿಸ್ತಾ ಇದೆ, ಬಟ್ ಬೇಡ, ಮೃಗಾಲಯದಲ್ಲಿದ್ದೀವಿ, ಆತರ ಸೆಲೆಬ್ರೇಷನ್ ಆಗಲ್ಲ ಅಂತ. ನಿಜ ಹೇಳ್ತೀನಿ, ಯಾವ್ಯಾವ್ದನ್ನು ವೈರಲ್ ಮಾಡ್ತೀವಿ ನಾವು, ಯಾರ್ಯಾರೋ ವೈರಲ್ ಆಗೋಗ್ತಾರೆ. ಇಂತಹ ಅಪ್ಪಟ ಕಲಾವಿದ ವೈರಲ್ ಆಗ್ಬೇಕು, ಇಂತಹ ಅಪ್ಪಟ ಕಲಾವಿದನಿಗೆ ಸಂಗೀತದ ವೇದಿಕೆಯಲ್ಲಿ ಅವಕಾಶ ಸಿಗಬೇಕು. ಇದು ನಿಜವಾಗ್ಲೂ ನಾನಂತೂ ಅನ್ಕೋತಿರ್ತೀನಿ. ಬಹುಶಃ ನೋಡಿದವ್ರು ಕೂಡ ನೀವೇ ಇದೇ ಹಾರೈಸ್ತಿರ್ತೀರಾ, ರೀಚ್ ಆಗ್ಲಿ ಅಂತ ವೇದಿಕೆಗಳಿಗೆ ದೇವು ಅಂತ ನಂಗೆ ಯಾವಾಗ್ಲೂ ಅನ್ಸುತ್ತೆ. ಇಲ್ಲಿ ನೀವು ಹೇಳಿದ್ರಿ, ಒಂದು ಆಟೋ ಡ್ರೈವಿಂಗು, ಅಂದ್ರೆ ಸಂಜೆ ಹೊತ್ತು ಹೊರಗಡೆ ಆಟೋ ಓಡಿಸ್ತೀರಿ ಮೈಸೂರಿನಲ್ಲಿ. ಇನ್ನೊಂದು ಮೃಗಾಲಯದಲ್ಲಿ ಕೆಲಸ ಮಾಡ್ತೀರಿ, ಪ್ರಾಣಿ ಪಾಲನೆ ಮಾಡ್ತೀರಿ. ಎಲ್ಲಿ ನಿಮ್ ಬ್ಲಾಕ್ ಯಾವ್ದು, ಎಲ್ಲೆಲ್ಲಿ ಮಾಡ್ತೀರಿ? ನಂದು ರೆಪ್ಟೈಲ್ ಝೋನ್. ರೆಪ್ಟೈಲ್ ಝೋನ್, ಕ್ರೊಕೊಡೈಲು, ಸ್ನೇಕ್ಸ್, ಅದ್ರ ಪಕ್ಕದಲ್ಲಿ ಒಂದು ಸಾಂಬಾರ್ ಡೀರ್ ಇದೆ. ಓಕೆ, ಆ ಸಾಂಬಾರ್ ಡೀರು. ಆಮೇಲೆ ಕ್ಯಾಂಗರೋ ಫ್ಯಾಮಿಲಿದು ಒಂದು ವಲ್ಲಬಿ ಇದೆ, ರೆಡ್ ನೆಕ್ಡ್ ವಲ್ಲಬಿ ಅಂತ, ಅದೊಂದು. ಓಕೆ, ಆಮೇಲೆ ಬ್ಲಾಕ್ ಪ್ಯಾಂಥರ್, ಓಕೆ, ಚೀತಾ, ಹಂಟಿಂಗ್ ಚೀತಾ, ಓಕೆ, ರೈನೋ, ಇಂಡಿಯನ್ ರೈನೋ, ಆಫ್ರಿಕನ್ ರೈನೋ, ಅದೆಲ್ಲ ಒಂಥರ ಸ್ಪೇರ್ ತರ. ಯಾರ್ಯಾರು ರಜಾ ಇರ್ತಾರೆ ಅಲ್ಲಿ ಹೋಗಿ ಮಾಡೋದು. ಏನು ಭಯ ಆಗಲ್ವಾ? ಭಯ ಆಗುತ್ತೆ ಸರ್, ಮಾಡ್ಲೇಬೇಕಾ. ಆಗ್ಲಿ, ನಮ್ಗೆಲ್ಲ ಅವೆಲ್ಲ ಫ್ರೆಂಡ್ಸ್ ತರ ಆಗ್ಬಿಟ್ಟಿದೆ. ನಮ್ಮ ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ, ನಮ್ ಸ್ಮೆಲ್ ಕಂಡು ಹಿಡಿಯುತ್ತೆ, ಬಾಡಿ ಸ್ಮೆಲ್. ಪ್ರಾಣಿ ಮತ್ತು ಮನುಷ್ಯ ನಡುವೆ ಒಂದು ಅವಿನಾಭಾವ ಸಂಬಂಧ. ಅದು ನಾವು ಮನೇಲಿ ಸಾಕುವಂತ ಸಾಕು ನಾಯಿ, ಬೆಕ್ಕುಗಳಿಂದ ಹಿಡಿದು, ಅಥವಾ ಗೋವುಗಳಿಂದ ಹಿಡಿದು, ಕುರಿ ಮೇಕೆಗಳಿಂದ ಹಿಡಿದು, ಮೃಗಾಲಯ ಅಂದಾಗ ಓ ವ್ಯಾಘ್ರ ಪ್ರಾಣಿಗಳೆಲ್ಲ ಇಲ್ಲಿ ಇರುತ್ತೆ, ನಮಗ್ ಭಯ ಅಂತ ದೂರದಿಂದ ಸುಮ್ನೆ ನೋಡ್ಬಿಟ್ಟು ಹೋಗಕ್ಕೆ ಕಷ್ಟ ಗೊತ್ತು. ನೀವು ಅದ್ರ ಜೊತೆ ಹೇಗಿದ್ದೀರಾ ಇಲ್ಲಿ? ಚೆನ್ನಾಗಿದೆ ಸರ್. ಅದನ್ನು ನಮ್ಗೆ ಇವಾಗ ನಾಯಿ, ಬೆಕ್ಕು ಅಂತ ಹೇಳಿದ್ರಲ್ಲ, ಸೇಮ್ ಇದು ಅದೇನು, ಇದನ್ನ ಮಾಡೋ ತನಕ ಅಷ್ಟೇ. ಆಮೇಲೆ ಇವಾಗ ಹೇಳ್ತಾರಲ್ಲ, ತಣ್ಣೀರು ಮೈ ಮೇಲೆ ಹಾಕೊಳ್ಳೋ ತನಕ ಸ್ವಲ್ಪ ನಡುಕ್ತಾ ಇರ್ತೀವಿ, ಹಾಕೊಂಡ್ಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಇದು ಅಷ್ಟೇನೆ. ಇವಾಗ ನಮಗ್ ಗೊತ್ತಾಗ್ತಾ ಇರುತ್ತೆ, ದಿನಾ ನೋಡ್ತಾ ಇರ್ತೀವಿ. ಇವಾಗ ಮೋಸ್ಟ್ಲಿ ದಿನಾ ನೋಡ್ತಾ ಇರ್ತೀವಿ, ವಾರದಲ್ಲಿ ಒಂದಿನ ಫುಡ್ ಇರುತ್ತೆ. ಅದು ನಾಲ್ಗೆ ಇಲ್ವಲ್ಲ, ಅಗದ್ ನುಂಗಲ್ಲ, ಡೈಜೆಷನ್ ಆಗಲ್ಲ. ಯಾವ್ದಿದು? ಮೊಸ್ಲೆಗೆ ನಾಲ್ಗೆ ಇಲ್ಲ, ಡೈರೆಕ್ಟ್ ನುಂಗ್ಬಿಡುತ್ತೆ. ಡೈಜೆಷನ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದ್ ವೀಕ್ ಬೇಕು. ಹೌದಾ? ಹೌದು. ಅದು 1 ಮಂತ್ ಅಲ್ಲಿ 10 ಡೇಸ್ಗೆ ಒಂದ್ಸರಿ ಬೀಫ್ ಬರುತ್ತೆ. ಮತ್ತೆ ಇನ್ನೊಂದು ಅದ್ರ ಸೆಂಟ್ರಲ್ ಒಂದು 10 ಡೇಸ್ಗೆ ಫಿಶ್ ಬರುತ್ತೆ. ಅದು ಮ್ಯಾನೇಜ್ ಆಗುತ್ತೆ. ಅದು ದಿನ ಹೋಗಿ ಹೋಗಿ ತೊಟ್ಟಿ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಇದೆಲ್ಲ ಮಾಡಿ 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 ನಮಗೂ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಭ್ಯಾಸ ಆದ್ಮೇಲೆ ಅದು ನಮ್ಮ ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ, ನಮ್ಮ ಸ್ಮೆಲ್ ರೆಕಗ್ನೈಸ್ ಮಾಡುತ್ತೆ. ಮೊಸ್ಲೆ ನಮ್ಮ ಧ್ವನಿ ಕಂಡುಹಿಡಿಯುತ್ತೆ. ಇವಾಗ ನಾವು ಹೋಗಿ ಅಲ್ಲಿ ಬಕೆಟ್ ಸೌಂಡ್ ಮಾಡಿ ಆ ಕಡೆ ಹೋಗು, ಸೈಡ್ಗೆ ಹೋಗು ಅಂತಂದ್ರೆ ಹೊಟ್ಟೋಗ್ಬಿಡುತ್ತೆ. ತೊಟ್ಟಿಯಿಂದ ಮೇಲ್ ಬಂದ್ಬಿಡುತ್ತೆ, ಅಥವಾ ಮೇಲಿದ್ರೆ ತೊಟ್ಟಿ ಒಳಗ್ ಬಂದ್ಬಿಡುತ್ತೆ. ಹಂಗೆ ನಿಮ್ಮಲ್ಲಿ ಯಾವತ್ತೂ ಅಟ್ಯಾಕ್ ಮಾಡಿಲ್ಲ? ಇಲ್ಲ, ಮಾಡಿ. ಓಕೆ, ಮೊಸಳೆ ಆಯ್ತು. ಇನ್ನು ರೆಪ್ಟೈಲ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಸ್ನೇಕ್ಸ್ ಅಂದ್ರೆ ನಾನು ಹೋಗಲ್ಲ, ಎಲ್ಲರಿಗೂ ಭಯ ಇರೋ ಒಂದು ಜಾತಿ ಅದು. ಇನ್ನೊಂದು ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ಸ್ನೇಕ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಚೆಲ್ವಣ ಅಂತ. ಚೆಲ್ವಣ, ಪ್ರೀತಿಯಿಂದ ಆಪ್ತ ಮಿತ್ರ ಅಂತ ಕರಿತೀನಿ. ಯಾಕೆ?
ಬಿಕಾಸ್ ಅಂದ್ರೆ ನಾನು ಇವಾಗ ಆಟೋ ತಗೊಂಡ ಟೈಮಲ್ಲಿ ಒಂದು 6 ತಿಂಗಳು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ರೂಮ್ ಮಾಡ್ಕೊಂಡಿದ್ವಿ. ಅವರೆಲ್ಲ ಹೋದ್ಮೇಲೆ ನನ್ನ ಜೀವನ ಬರೀ ಆಟೋನೇ ಆಗೋಯ್ತು. ಝೂ ಅಲ್ಲಿ ಕೆಲಸ ಮಾಡೋದು, ನೈಟ್ ಒಂದು 12 ಗಂಟೆ ಗಂಟೆ ಆಟೋ ಓಡಿಸೋದು, ಆಟೋದಲ್ಲೇ ಮಲ್ಕೊಳ್ಳೋದು. ಹಿಂಗಿದ್ದಾಗ ಯಾರು ನನ್ಗೆ ಆಗದಿರೋ ಅಂತ ಟೈಮಲ್ಲಿ ಆದಂತ ವ್ಯಕ್ತಿ ಅವರು. ಅದಕ್ಕೆ ನನ್ನ ಆಟೋ ಗ್ಲಾಸ್ ಮುಂದೆ ಅಂಟಿಸ್ಕೊಂಡಿದ್ದೀನಿ ಅವ್ರ ಫೋಟೋ, ಆಪ್ತ ಮಿತ್ರ ಅಂತ ಬರ್ಕೊಂಡು. ಅವ್ರ ಮನೇಲಿ ಇರಿಸ್ಕೊಂಡು ಅದು ಹೆಚ್ಚು ಕಡಿಮೆ ಒಂದು 3 ವರ್ಷ ಆಯ್ತು. ಅವರು ನನ್ನ ಹತ್ರ ₹1 ಬಾಡಿಗೆ ಕೇಳಿದ್ರು. ಮನೆ ಕರ್ಕೊಂಡು ಹೋಗಿ ಕೈ ತೂತ್ ಕೊಟ್ಟಂತ, ನನ್ಗೆ ನಮ್ ತಾಯಿ ಬಿಟ್ರೆ ಅವರೇನೆ ಕೈ ತೂತ್ ಕೊಟ್ಟಿರೋರು. ಅವರು ನನ್ಗೆ 2ನೇ ತಾಯಿ ತರ. ಆಮೇಲೆ ಇನ್ಯಾವುದು ಜಿರಾಫ್. ಜಿರಾಫ್ ಹೇಗೆ? ಇದು ಜಿರಾಫ್ ಇಲ್ಲೇ ಇದೆ. ಅದು ಅಷ್ಟೇನೆ, ಸೊಪ್ಪು ಕಟ್ತೀವಿ ಬೆಳಿಗ್ಗೆ ಆರಾಮಾಗಿ. ಅದು ಹೆಂಗ್ ರೆಕಗ್ನೈಸ್ ಮಾಡುತ್ತೆ ಜಿರಾಫ್? ಅದು ಸ್ಮೆಲ್ ಕಂಡು ಹಿಡಿಯುತ್ತೆ. ಸ್ಮೆಲ್ ನಿಮ್ಮ ದೇಹದ ಸ್ಮೆಲ್ ಕಂಡು ಹಿಡಿಯುತ್ತೆ. ಆಮೇಲೆ ಜಿಂಕೆಗಳು ಅಷ್ಟೇ. ಜಿಂಕೆಗಳು ಆಕ್ಚುಲಿ ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಜಿಂಕೆಗಳು ನೋಡಿದ್ರೆ ಹೊರಟೋಗ್ಬಿಡುತ್ತೆ ವೈಲ್ಡ್ ಲೈಫ್ ಅಲ್ಲೆಲ್ಲ. ನಮ್ಮಲ್ಲಿ ನೋಡಿ 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 ಜನಗಳೆಲ್ಲ ಸಾವಿರಾರು ಜನ ನೋಡಿ ನೋಡಿ ಅಭ್ಯಾಸ, ಓ ಇವರು ನಮ್ ತರ, ಇವರು ನಮ್ ತರ ಯಾವ್ದೋ ಒಂದ್ ಪ್ರಾಣಿ ಇರ್ಬೇಕು ಇದು ಅಂತ. ಅದು ಏನು ಮಾತಾಡಲ್ಲ, ಸುಮ್ನೆ ಇದ್ಬಿಡುತ್ತೆ. ಹತ್ರ ಎಲ್ಲ ಹೋಗಿ ಅದನ್ನೆಲ್ಲ. ಇನ್ನು ಹುಲಿ, ಚಿರತೆ ಅದಕ್ಕೆಲ್ಲ ಹತ್ರ ಹೋಗಲ್ಲ. ಬಟ್ ಕೇಜ್ ಗಳು ಇದೆ, ರೂಮ್ಗಳು. ರೂಮ್ ಇಂದ ರೂಮ್ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ತೊಳ್ಕೊಂಡು, ಅಲ್ಲಿ ಫುಡ್ ಹಾಕೊಂಡು, ಮತ್ತೆ ಅಲ್ಲಿಂದ ಈ ಕಡೆ ಚೇಂಜ್ ಮಾಡ್ಕೊಂಡು ಆ ಮನೆ ತೊಳ್ಕೊಂಡು ಅದನ್ನು ಮಾಡ್ತೀರಿ? ಎಲ್ಲಾ ಮನೆ ಮಾಡ್ಬೇಕಂದ್ರೆ ಝೂ ಅಂದ್ರೆ ಒಂದೇ ಮನೆ ಫಿಕ್ಸ್ ಇಲ್ಲ. ನೀವು ಬರೀ ಈ ಪ್ರಾಣಿಗಳಿಗೆ ಮಾತ್ರ ಇವರು ಅಂತಿಲ್ಲ, ನೀವು ಎಲ್ಲಾ ಮಾಡ್ಬೇಕು. ಹಂಗ ಅದು. ಸೊ ಇಲ್ಲಿ ಬಂದ್ರೆ ಬಗ್ಗಿನೂ ಓಡಿಸ್ಬೇಕು, ಇನ್ಯಾವ್ದು ಕ್ಲೀನಿಂಗ್, ರಶ್ ಇದ್ದ ಟೈಮಲ್ಲಿ ಬಗ್ಗಿನೂ ಓಡಿಸ್ಬೇಕು. ಇವಾಗ ನಾವು ಮಾಡೋ ಕೆಲಸದಲ್ಲಿ ಅಂದ್ರೆ ಎಲ್ಲಾನು ಮಾಡ್ಬೇಕು. ನಮ್ ಮನೆ ತರ ಇದೆ ನಮ್ಗೆ ಇವಾಗ. ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಗೆ ಝೂ. ಚೆನ್ನಾಗಿದೆ ಈ ಮಾತು. ಮೈಸೂರು ಝೂ ನಮ್ ಮನೆ ತರ ಅಂತೆ. ಸಿ ಐ ಟೆಲ್ ಯು ಒನ್ ಥಿಂಗ್ ದೇವು, ಯಾವ್ದೇ ಒಬ್ಬ ಟ್ಯಾಲೆಂಟ್ ಇದ್ದಾಗ ಆತನ ಟ್ಯಾಲೆಂಟ್ ಹೊರಗೆ ಬರಬೇಕು ಅಂದ್ರೆ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ಬೇಕು. ಖಂಡಿತ ಸರ್. ಮೈಸೂರು ಝೂ ಮತ್ತೆ ಇಲ್ಲಿರುವಂತ ಸಿಬ್ಬಂದಿಗಳು, ನಮ್ಮಲ್ಲಿರೋ ವರ್ಕರ್ಸ್ ಎಲ್ಲ ನನ್ಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೋಗು, ನೀನ್ ಏನಾದ್ರು ಮಾಡು, ಬೆಳಿತೀಯ, ಏನಕ್ಕೆ ಈ ತರ ಸುಮ್ನೆ ಕೂತಿದ್ಯಾ, ನೀನ್ ಏನಾದ್ರು ಮಾಡು ಅಂತ ಹೇಳ್ತಾನೆ ಇರ್ತಾರೆ. ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತಿಗೂ ಅಷ್ಟೇನೆ ನಮ್ಮ ಅಧಿಕಾರಿಗಳಾಗಿರ್ಬೋದು. ನಾನು ಇವ್ರ ಇಂಟರ್ವ್ಯೂ ಮಾಡಕ್ಕೆ ಅಂತ ಮೈಸೂರು ಝೂ ಒಳಗಡೆ ಬಂದೆ. ನಾನು ನೋಡಿದ್ಮೇಲೆ PRO ಬಂದಿದ್ರು. ಏನ ಸರ್ ನಿತೀಶ, ಇವರು ನಿಶ್ಚಲ್ ಅಂತ ಬಂದಿದ್ರು. ಅವ್ರೊಂದ್ ಮಾತು ಹೇಳಿದ್ ನನ್ಗೆ ಡೈರೆಕ್ಟ್ ಆಗಿ, ಹರಿ ಸರ್ ನಮ್ ಹುಡುಗನ್ ಬೆಳೆಸ್ಬೇಕು ಸರ್, ನಮ್ಮ ಏನೋ ಮೃಗಾಲಯದ ಸಿಬ್ಬಂದಿ ಇವನು ಬೆಳಿಬೇಕು ಸರ್. ಹೌದು. ಸಿ ನೋಡಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹೊರಗಡೆನೂ ಸಪೋರ್ಟ್ ಮಾಡ್ತಾರೆ, ಏರಿಯಾದಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ ಹುಡುಗ ದೇವು ಚೆನ್ನಾಗಿದ್ಯಾ ಬಾ ಮಗ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಹೌದು, ನೋಡಿದ್ವಿ ಹೊರಗಡೆ ಪಾರ್ಕಿಂಗ್ ಇಂದ ಹಿಡಿದು ಎಲ್ಲಾ ಕಡೆ ದೇವು ವೆಲ್ ನೋನ್ ಫಿಗರ್. ಎಲ್ಲ ಕೂಗಿ ಮಾತಾಡಿಸ್ತಾರೆ. ಅವರೇ ಬಂದ್ ಮಾತಾಡ್ತಾರೆ, ಮಾತಾಡ್ತಾರೆ. ಏನ್ ದೇವು ಚೆನ್ನಾಗಿದ್ಯಾ. ಜನಗಳ ಪ್ರೀತಿನೇ ಅಷ್ಟೇ. ಒಂದ್ಸರಿ ಕೈ ಹಿಡಿದ್ಬಿಟ್ಮೇಲೆ ಜನ ಬಿಡಲ್ಲ. ಈಗ ಮೊದ್ಲೆಲ್ಲ ನೀವು ಹಾಡಿದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ನೀವು ಹಾಡ್ತೀರಾ ಅಂತ. ಇವಾಗ ಒಂದಷ್ಟು ರೀಲ್ಸ್ ಗಳೆಲ್ಲ ಬಂತು, ಎಲ್ಲ ಕಡೆ ಫೇಮಸ್ ಆಗ್ತಾ ಇದ್ದೀರಾ. ಯಾರು ಬಂದ್ ಕೇಳ್ತಾರ, ಮಾತಾಡಿಸ್ತಾರ? ಕೇಳ್ತಾರೆ. ಇವಾಗ ನಿನ್ನೆ ಒಂದ್ ಯಾವ್ದೋ ಒಂದ್ ಚಾನಲ್ ಅಲ್ಲಿ ಮಾತಾಡಿದ್ದೆ. ಅದಾದ್ಮೇಲೆ ಮತ್ತೆ ಬಂದು ಒಂದು 20-25 ಜನ ಝೂ ಬಂದವರೆಲ್ಲ ನೋಡಕ್, ಸರ್ ನಮಸ್ತೆ, ಬಾಸ್ ನಮಸ್ತೆ, ನಿಮ್ಗೆ ನೋಡಿದೀನಿ, ಚೆನ್ನಾಗ್ ಆಡ್ತೀರಾ ಸರ್, ಬೆಳೀರಿ ಸರ್, ನಮ್ ಸಪೋರ್ಟ್ ಯಾವಾಗ್ಲೂ ಇದ್ದಿರುತ್ತೆ ನಿಮ್ಗೆ. ಯಾರು ಡಿಮ್ಯಾಂಡ್ ಮಾಡ್ತಾರ ಇಂತ ಹಾಡು ಹೇಳು ಜವ್ ನಾವು ಕೇಳಬೇಕು ಅಂತ ಹೇಳ್ತಾರೆ? ಕಾಮೆಂಟ್ಸ್ ಅಲ್ಲೆಲ್ಲ ಹಾಕಿದ್ದಾರೆ. ಇಲ್ಲಿ ಹೊರಗಡೆ ನಮ್ಮ ಆಟೋ ಸ್ಟ್ಯಾಂಡ್ ಅಲ್ಲೆಲ್ಲ ಕೇಳ್ತಾರೆ, ಇವತ್ತು ಈ ಸಾಂಗ್ ಹಾಡು ಚೆನ್ನಾಗಿರುತ್ತೆ, ಇವತ್ತು ಈ ಸಾಂಗ್ ಹಾಡು ಚೆನ್ನಾಗಿರುತ್ತೆ. ನೀವು ಆಟೋ ಸ್ಟ್ಯಾಂಡ್ ಅಲ್ಲೂ ಫೇಮಸ್? ಆಟೋ ಸ್ಟ್ಯಾಂಡ್ ಅಲ್ಲೂ ಫೇಮಸ್. ಯಾರು ನಿಮ್ ಫೇವರೇಟ್ ಹೀರೋ? ಯಾರು ನನ್ನ ಫೇವರೇಟ್ ಹೀರೋ? ವಿಷ್ಣುವರ್ಧನ್. ಯಾವ ಹಾಡು ತುಂಬಾ ಇಷ್ಟ ವಿಷ್ಣುವರ್ಧನ್ ಅವರು? ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ವಾವ್, ಎವರ್ ಗ್ರೀನ್ ಸಾಂಗ್. ಇದನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಬರೀ ಸಿನಿಮಾ ಹಾಡು ಅಷ್ಟೇನಾ ಅಥವಾ ದೇವಗೆ ಇನ್ನೂ ಬೇರೆ ಬೇರೆ ಹಾಡುಗಳ? ನನಗೆ ಭಾವಗೀತೆ ಅಂತ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ C. ಅಶ್ವಥ್ ಸರ್ ಅವರು ಅಂತಂದ್ರೆ ಇನ್ನೂ ತುಂಬಾ ಇಷ್ಟ. ನಾವೆಲ್ಲ ಅವಾಗಿಂದ ಅವ್ರು ಹಾಡು ಬಿಟ್ಟವ್ರಂತ ಸಾಂಗ್ನೇ ಕೇಳ್ಕೊಂಡ್ ಬಂದಿರೋ. ತುಂಬಾ ಚೆನ್ನಾಗಿರುತ್ತೆ ಅವ್ರ ಸಾಂಗ್ಸ್ ಎಲ್ಲ. ಯಾವ್ಯಾವ ಹಾಡುಗಳು ಅಶ್ವಥ್ ಅವ್ರ? ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ
ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಇದಕ್ಕೆ ದೊಡ್ಡ ಚಪ್ಪಾಳೆ ಕೊಡ್ತಾರೆ ಗ್ಯಾರಂಟಿ ನಮ್ ಜನ. ಆ ತರಹ ಒಂದು ಏನೋ ಪ್ರಸ್ತುತ ನಿಮ್ಮ ಸಂಗೀತವನ್ನು ಅದ್ಭುತ ಪ್ರೆಸೆಂಟ್ ಮಾಡಿದ್ದಾರೆ. ಭಾವಗೀತೆ ಅಂತ ಅಂದ್ರೆ ನಮ್ಗೆ ಸುನೀತಾ ಚಂದ್ರಕುಮಾರ್ ಅಮ್ಮ ಯಾವಾಗ್ಲೂ ಒಂದ್ ಹೇಳ್ತಾರೆ, ನಿನ್ನ ಭಾವನೆಗಳನ್ನ ತುಂಬಿ ನೀನ್ ಹಾಡ್ದಾಗ್ಲೇ ಅದು ಭಾವಗೀತೆ. ಕರೆಕ್ಟ್. ಹಂಗಾಗಿ ಆಮೇಲೆ ಇನ್ಯಾವ ಹಾಡುಗಳು ತುಂಬಾ ಕೊರಿಯೋದು ನಿಮ್ಗೆ? ಪ್ರತಿ ದಿನ ಗುರು ಇಷ್ಟು ಹಾಡನ್ನ ಹಾಡದೆ ನನ್ ಬದುಕು ಮುಂದಕ್ಕೆ ಹೋಗಲ್ಲ ಅಂದ್ರೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗ ನನ್ನನು ಕವಿಯಾಗಿ ಮಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಗ್ಸ್ಗಳಿಗೆ. ಒಂದ್ ಚೆನ್ನಾಗಿದೆ ಒಂದ್ ಚೆನ್ನಾಗಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಯಾವಾಗ್ಲಾದ್ರೂ ಬೇಜಾರಾದಾಗ ಇಂಥ ಹಾಡು, ಖುಷಿಯಾದಾಗ ಇಂಥ ಹಾಡು, ಕೋಪ ಬಂದಾಗ ಇಂಥ ಹಾಡು ಅದು ಇದೆಯಾ ಏನಾದ್ರು ಮನ್ಸಲ್ಲಿ? ಬೇಜಾರಾದಾಗ ಅದೇ, ನನ್ಗೆ ತುಂಬಾ ನೋವಾದಾಗ ಅದೇ ಸಾಂಗ್ ಆಡ್ಬಿಡ್ತೀನಿ. ಯಾವ್ದು? ಒಂದೇ ಬಳ್ಳಿಯ ಹೂವು. ಹೌದಾ? ಆ ಸಾಂಗು. ಆಮೇಲೆ ತುಂಬಾ ಖುಷಿಯಾದಾಗ ಅಂತ ಎಲ್ಲ ಏನಿಲ್ಲ, ಚೆನ್ನಾಗಿದ್ದಾಗ ಅವನೊಂದು ಆಟ ಆಡ್ತೀನಿ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು, ಓ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು, ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರನೆ ಪ್ರೀತಿಸು, ಈ ಉಸಿರನೆ ಪ್ರೀತಿಸು, ಬಾವೊಂದೇ ಒಂದು ಸಾರಿ ನನ್ನ ಪ್ರೀತಿಸು. ರಾಜೇಶ್ ಕೃಷ್ಣನ್ ಸರ್, ಕೇಳಿಸ್ಕೊಳ್ಳಿ ನಿಮ್ಮ ಹಾಡನ್ನ ಎಷ್ಟು ಅದ್ಭುತವಾಗಿ ದೇವು ತುಂಬಾ ಚಂದವಾಗಿ ಹಾಡ್ತಾ ಇದ್ದಾರೆ ಅಂತ. ಇನ್ ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ, ನೀವು ಇನ್ನು ಗೊತ್ತಾಗ್ಬೇಕು, ಈಗ ಜಗತ್ತು ಗೊತ್ತಾಗ್ಬೇಕು. ಬಟ್ ಮ್ಯೂಸಿಕಲ್ ಶೋಸ್ ಎಲ್ಲ ನೋಡ್ತೀರಲ್ವಾ? ನೋಡ್ತೀನಿ. ರಿಯಾಲಿಟಿ ಶೋಗಳು ನೋಡ್ತಿರ್ತೀರಾ? ಯಾರ್ಯಾರೋ ಅದ್ಭುತ ಟ್ಯಾಲೆಂಟ್ ಗಳನ್ನ ಕರ್ಕೊಂಡ್ ಬರ್ತಿರ್ತಾರೆ. ನೋಡ್ತಾ ಇರ್ತೀನಿ. ಅವಾಗ ನನ್ಗೆ ಅನ್ಸ್ತಾ ಇರುತ್ತೆ, ಏನ್ ಅನ್ಸುತ್ತೆ, ಯಾವಾಗ ಹೋಗ್ತೀನಿ, ನಾನು ಯಾವಾಗ ಹೋಗ್ಬೋದು. ನಮ್ ಮನೆಯವರೆಲ್ಲ ಹೇಳ್ತಾರೆ, ನೀನ್ ಯಾವಾಗ ಬರ್ತೀಯಪ್ಪ ಹಿಂಗೆ, ನಾವ್ ಯಾವಾಗ ಹಿಂಗಪ್ಪ ನೋಡೋದು ನಿಮ್ಮನ್ನ ಅಂತ ನಮ್ ತಾಯಿ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ. ಈ ಶೋ ನೋಡಿದ್ಮೇಲಾದ್ರೂ ಯಾರ್ಯಾರು ಈ ರಿಯಾಲಿಟಿ ಶೋಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ತಲುಪಬೇಕ್ರಿ, ದೇವು ತಲುಪಬೇಕು, ನಿಜ ಹೇಳ್ತೀನಿ. ಸೊ ಆಗ ದೇವ್ಗೊಂದು ವೇದಿಕೆ ಸಿಗ್ಬೇಕು, ದೇವು ಬೆಳಿಬೇಕು ಅಂತ ಕಾಯ್ತಾ ಇದೀವಿ. ಮದ್ವೆ ಆಗಿದೆಯಾ ದೇವು? ಇಲ್ಲ ಸರ್. ಎಷ್ಟೊತ್ತಿಗೆ ಎದ್ದೊಳ್ತೀರಿ ಬೆಳಗ್ಗೆ ನೀವು? ಬೆಳಿಗ್ಗೆ ನಾನು ಝೂ ಹತ್ರನೇ ಮಲ್ಕೋತೀನಿ. ವಾರದಲ್ಲಿ ಒಂದಿನ ಮಾತ್ರ ರೂಮ್ಗೆ ಹೋಗ್ತೀನಿ ಅಷ್ಟೇ. ಹೌದಾ? ಝೂ ಅಲ್ಲಿ ಗೇಟ್ ಹತ್ರಲ್ಲೇ ಮಲ್ಕೋತೀನಿ. ಗೇಟ್ ಅಲ್ಲಿ ಆಟೋದಲ್ಲೇ ಮಲ್ಕೋತೀನಿ. ಆಟೋದಲ್ಲಿ ರಗ್ಗಿದೆ, ಒಂದ್ ದಿಂಬಿದೆ, ಅಲ್ಲೇ ಮಲ್ಕೊಳ್ಳೋದು ಆಟೋದಲ್ಲೇ. ಎಷ್ಟೊತ್ತು ಮಲ್ಕೋತೀರಾ? ಒಂದು 12:30 1 ಗಂಟೆ. ಈ ಝೂನಲ್ಲಿ ಎಷ್ಟಿಂದ ಎಷ್ಟು ತನಕ ಕೆಲಸ? ಬೆಳಿಗ್ಗೆ 8:30 ಸ್ಟಾರ್ಟ್ ಆದ್ರೆ ಸಂಜೆ 6:30 ತನಕ ಇರುತ್ತೆ. 6:30 ಆದ್ಮೇಲೆ ಆಟೋ 12 ಗಂಟೆ ತನಕ? 12:30 1 ಗಂಟೆ ತನಕ. ಸರಿ, 1 ಗಂಟೆಗೆ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತೀನಿ. 8 ಗಂಟೆ ಎದ್ದೊಳ್ತೀರಿ? 8 ಗಂಟೆಗೆ ಎದ್ದು ಇಲ್ಲಿಗೆ ಹೋಗಿ ಅಲ್ಲೊಂದು ಪ್ರೈವೇಟ್ ಪಬ್ಲಿಕ್ ಒಂದು ಟಾಯ್ಲೆಟ್ ಇದೆ, ಅಲ್ಲಿ ಹೋಗಿ ಮುಖ ತೊಳ್ಕೊಂಡು ಬ್ರಷ್ ಗಿಶ್ ಮಾಡ್ಕೊಂಡು ಇಲ್ಲೊಂದು ಬಾತ್ ಕಟ್ಟಿಸ್ಕೊಂಡು, ಹೊಟ್ಟೆಗೆ ಬಾತು ಇಡ್ಲಿ ಏನಾದ್ರು ಸಿಗುತ್ತೆ ಅದು ಕಟ್ಟಿಸ್ಕೊಂಡು ಬಂದು ಇಲ್ಲಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು. ನೋಡ್ರಿ ಎಂಥ ಪ್ರತಿಭೆಗಳು ಎಲ್ಲೆಲ್ಲ ಅರಳುತ್ತೆ ಅಂತ. ಆತನ 24 ಗಂಟೆ ಬದುಕು ಹೇಗೆ ಅಂದ್ರೆ, ಬೆಳಗ್ಗೆ 8 ಗಂಟೆಗೆ 8:30 ಶುರುವಾಗುತ್ತೆ ಝೂನಲ್ಲಿ ಕೆಲಸ, 6:30 ತನಕ ಝೂನಲ್ಲಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಮಧ್ಯರಾತ್ರಿ 1 ಗಂಟೆ ತನಕ ಮೈಸೂರಿನಲ್ಲಿ ಆಟೋ ಓಡಿಸ್ತಾರೆ. 1 ಗಂಟೆಗೆ ಮೈಸೂರಿನ ಝೂನ ಬ್ಯಾಕ್ ಗೇಟ್, ಆ ಬ್ಯಾಕ್ ಗೇಟ್ ಅಲ್ಲಿ ಆಟೋ ಹಾಕ್ಬಿಟ್ಟು ಆಟೋದಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಮುಖ ತೊಳೆದು ಸ್ನಾನ ಮಾಡಿ ಮತ್ತೆಲ್ಲೋ ತಿಂಡಿ ತಿಂದು ಮತ್ತೆ ಬದುಕು ಶುರುವಾಗುತ್ತೆ. ಓ ಮೈ ಗುಡ್ನೆಸ್. ನಮ್ ಸೆಕ್ಯೂರಿಟಿಗಳೇ ಎದ್ದೇಳಿಸ್ತಾರೆ, ಅಲ್ಲಿ ಒಂದು ಗೇಟ್ ಇದೆಯಲ್ಲ ಅಲ್ಲಿ ಮಲ್ಕೊಂಡಾಗ ಎದ್ದೇಳ್ತಾರೆ. ಮಲ್ಕೋಬೇಕಾದ್ರೂ ಮಾತಾಡಿಸ್ತಾರೆ, ಬಾ ಟೀ ಕುಡಿ, ಏನ್ ಇಷ್ಟೊತ್ತು ಇವತ್ತು ಲೇಟ್ ಆಗ್ಬಿಡ್ತಾ ಅಂತಾರೆ. ಲೇಟ್ ಆಗೋದ್ರೆ ಬೆಳಿಗ್ಗೆ 8 ಕಾಲಿಂದ ಅವರೇ ಸ್ಟಾರ್ಟ್ ಮಾಡ್ತಾರೆ ಎದ್ದೇಳ್ಸಕ್ಕೆ. ದೇವು ಟೈಮ್ ಆಯ್ತು ಎದ್ದೇಳು, ದೇವು ಟೈಮ್ ಆಯ್ತು ಎದ್ದೇಳು, ಬರಲ್ವಾ ಡ್ಯೂಟಿಗೆ, ಅಲ್ಲಿಂದ ಹೋಗಿ ವಾಶ್ ಮಾಡ್ಕೊಂಡು. ಸೊ ಫಸ್ಟ್ ಮನೆ ಕಟ್ಟಿಸ್ಬೇಕು, ಅಪ್ಪ ಅಮ್ಮನ್ ನೋಡ್ಕೋಬೇಕು. ತಂಗಿ ಮದ್ವೆ ಆಯ್ತಾ? ಅಕ್ಕನ ಮದ್ವೆ ಆಗಿದ್ಯಾ? ಸೊ ಹಂಗಾರೆ ಆ ಜವಾಬ್ದಾರಿ ಮುಗ್ದಿದೆ.
ಇಲ್ಲ ಆ ಜವಾಬ್ದಾರಿಯಿಂದನೂ ಸ್ವಲ್ಪ ಜಾಸ್ತಿ ಇದೆ. ಅಕ್ಕನ ಮದ್ವೆ ಆಯ್ತು, ಸೊ ಅದೊಂದು ಬರ್ಡನ್ ಆಯ್ತು ಅವೆಲ್ಲ ಮಾಡ್ಕೊಟ್ಟಿದ್ದಕ್ಕೆ ಒಂದಷ್ಟು ನಿಮ್ಮ ಮೇಲೆ ಹೊರೆ ಇದೆ. ಲವ್ ಮ್ಯಾರೇಜ್ ಆಯ್ತು, ಲವ್ ಮಾಡ್ಕೊಂಡೆ ಮದ್ವೆ ಆದ್ರು ಅವರು. ಪಾಪು ಇದೆ, ಚಿರಾಣ್ ಪಾಪು ಇದೆ. ಅವ್ರು ಆರಾಮಾಗಿದಾರಾ? ಇಲ್ಲ, ಅವ್ರಿಗೂ ಸ್ವಲ್ಪ ಗಂಡ ಹೆಂಡತಿ ನಡುವೆ ಏನೋ ಒಂಥರ ಇದಾಗಿ ಡಿವೋರ್ಸ್ ಆಗಿದೆ. ಡಿವೋರ್ಸ್ಗೆ ಅಪ್ಲೈ ಮಾಡ್ಕೊಂಡಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅವ್ರನ್ನ ಸಾಕು, ನನ್ನ ನೋಡ್ಕೊಳ್ಳೋ ನಮ್ಮ ಮನೆ ಕಡೆ ಈ ತರ ಇದು ಒಂಥರ, ಇದು ಒಂದು ದೊಡ್ಡ ತಲೆನೋವು ಬಂದ್ಬಿಡ್ತು. ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಯ್ತು ನನ್ಗೆ ಒಂದು ದುಡ್ಡು ಮಾಡೋಣ. ಅವಾಗ ಆಟೋ ಇನ್ನೂ 1 ಅವರ್ ಜಾಸ್ತಿ ಓಡ್ಸೋಕ್ ಶುರು ಮಾಡಿದೆ. ನನ್ಗೆ ತುಂಬಾ ಲೈಫ್ ಒಂಥರ ಸಾಕಾಗ್ಬಿಟ್ಟಿದೆ ನನ್ಗೆ. ಏನಕ್ಕೆ ಉಟ್ಬಿಟ್ಟಿದೀನಿ ಅನ್ಸ್ಬಿಟ್ಟಿದೆ ನನ್ಗೆ ಈ ಲೈಫ್. ಇದೊಂಥರ ಬಡವ್ರಿಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅಲ್ಲ ಸರ್ ಇದು ಲೈಫ್. ಆಯ್ತು, ಆಮೇಲೆ ಅಕ್ಕನ್ನ ಅವಳ ಕಾಲ ಮೇಲಾದ್ರೂ ನಿಲ್ಸೋಣ ಅಂತ ಅನ್ಬಿಟ್ಟು LLB ಮಾಡಿಸ್ತಾ ಇದ್ದೀನಿ. ಅಕ್ಕ LLB ಓದ್ತಾ ಇದಾರೆ. ನೀವು ಓದಿಸ್ತಾ ಇದ್ದೀರಾ? ಅಕ್ಕನ LLB ಓದಿಸ್ತಾ ಇದ್ದೀನಿ. ಅವ್ರ ಮಗಳನ್ನ ಸ್ಕೂಲ್ಗೆ ಸೇರ್ಸಿದ್ದೀನಿ. ಅವ್ರ ಮಗಳು ಸ್ಕೂಲ್ಗೆ ಹೋಗ್ತಾ ಇದಾರೆ, ಚಿಕ್ಕ ಮಗು, ಇವಾಗ 1ನೇ ಕ್ಲಾಸ್ ಇರ್ಬೋದೇನೋ. ಅಕ್ಕನ್ನ ಕಾಲೇಜಿಗೆ ಸೇರ್ಸೋ ಟೈಮಲ್ಲಂತೂ ನರಕ ಅನ್ಭವಿಸ್ಬಿಟ್ಟಿದ್ದೀನಿ ನಾನಂತೂ. ಆಟೋದಲ್ಲಿ 500 - 600 ರೂಪಾಯಿ ಅಷ್ಟೇ ಸಂಪಾದನೆ. ಬಟ್ ನನ್ಗೆ JBC ವಿಕ್ಕಿ ಅಂತ ಅನ್ಬಿಟ್ಟು, ವಿಕ್ಕಿ ಅಣ್ಣ ಅಂತ ಅನ್ಬಿಟ್ಟು ಅವ್ರು ಟಿಪ್ಪರ್ಗಳು ಓನರ್. ಆ ಟಿಪ್ಪರ್ ಓಡಿಸ್ತೀನಿ, 12 wheel ಟಿಪ್ಪರ್ ಎಲ್ಲ ಓಡಿಸ್ತಿದ್ದೆ. ನನ್ನ ಫ್ರೆಂಡ್ ವಿಶ್ವ ಅಂತ ಅವ್ನು ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು, ಅವರು ಪಾಪ ನನ್ನ ಇವಾಗ ಲೋಡ್ ತುಂಬ್ಕೊಂಡ್ಬಂದು ಅಲ್ಲಿ ನಿಲ್ಸ್ಬಿಟ್ಟು ಹೊರ್ಟೋಗ್ಬಿಟ್ಟಿದ್ರು. ಅವ್ರು ಕೇಳ್ತಿರ್ಲಿಲ್ಲ ನನ್ನ ಕಷ್ಟ ನೋಡಿ. ಆಯ್ತು ಹೋಗು, ನಾನು ಬೇರೆ ಡ್ರೈವರ್ ಕೈಲಿ ಅನ್ಲೋಡ್ ಮಾಡಿಸ್ಕೊತೀನಿ, ಹೋಗು ಡ್ಯೂಟಿಗೆ ಹೋಗು ನೀನು. ನೈಟ್ 1 ತಿಂಗಳು ಹೆಂಗಾಯ್ತು ಅಂದ್ರೆ, ವಿಕ್ಸ್ನ ಜೋಬಳಿ ಕಟ್ಕೊಂಡು ವಿಕ್ಸ್ನ ಕಣ್ಣಿಗೆ ಸವರ್ಕೋತಿದ್ದೆ ನಾನು. ನಿದ್ದೆ ಬರಬಾರ್ದು, ಕಣ್ಣೀರ್ ಬಂದ್ರೆ ನಿದ್ದೆ ಹೊರ್ಟೋಗ್ಬಿಡುತ್ತೆ. ತುಂಬಾ ಜೀವನ ಸಾಕು ಅನ್ಸ್ಬಿಟ್ಟಿದೆ ಸರ್ ನನ್ಗಂತೂ. ತುಂಬಾ ಕಷ್ಟದಲ್ಲಿ ಬಂದವನ್ ನಾನು. ಕಷ್ಟದಲ್ಲಿ ಬಂದವನ್ಗಿಂತ ಪಾಪಿ ಅಂತಾರಲ್ಲ, ಯಾಕೆ ಹಂಗೆ ಹೇಳ್ತೀರಾ? ಆತರ ಆಗ್ಬಿಟ್ಟಿದೆ. ಏನ್ ಓದ್ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ವ ನಾವು, ಈ ಜನ್ಮದಲ್ಲಿ ಈ ತರ ಆಗ್ಬಿಟ್ಟಿದೆ. ಬಹುಶಃ ಇದೆಲ್ಲವನ್ನ ಮರೆಯೋಕ್ ಸಾಧ್ಯ ಸಂಗೀತನೇ, ಅದಿರೋದ್ರಿಂದಾನೆ. ಆಮೇಲೆ ಈ ರಕ್ತ ಕಣ್ಣೀರು ಫಿಲಮ್ದು ನನ್ಗೊಂದು ಸಾಂಗ್ ತುಂಬಾ ಕಾಡುತ್ತೆ. ಅದು ಯಾವುದು? ಹೋಗು ನೀ ಹೋಗು, ಬುದ್ಧಿ ಬಂದರು ಕಾಲಬಾರದು. ಹೋಗು ನೀ ಹೋಗು, ತಿದ್ದಿಕೊಳ್ಳಲು ಬಾಳೆ ಸಾಲದು. ನೀನಾಡಿದ ಮೋಜಾಟಕ್ಕೆ ಸುಂಕ ಕಟ್ಟೆ ಮಣ್ಣಾಗುವೆ. ಕಣ್ಣೀರಿದು ರಕ್ತ ಕಣ್ಣೀರಿದು, ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಹಿಂಗೆ ಯಾವ್ದಾದ್ರು ಸಿಚುವೇಶನ್ ತಕ್ಕಂತೆ ಸಾಂಗ್ಗಳಿದೆ, ಅದನ್ನ ಆಡ್ಕೊಂಡು ಹಂಗೆ ಮರ್ತ್ ಬಿಡ್ತೀನಿ. ಆ ಹಾಡನ್ನ ನಮಗೆ ಬೇಜಾರಾಗಿದ್ದ ಕೇಳ್ಬಿಟ್ರೆ ನಮಗೆ ಒಂಥರ ಅನ್ಸ್ಬಿಡುತ್ತೆ, ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಸರ್. ಹಂಗಿದೆ ಆ ಲಿರಿಕ್ಸ್ ಆಗಿರ್ಬೋದು, ಹಾಡಿಡೋರ್ ಆಗಿರ್ಬೋದು. ಬಹುಶಃ ಇವೆಲ್ಲಾನು ಮರೆಯೋದಕ್ಕೆ ನಮ್ಮ ಕನ್ನಡ ಸಾಂಗ್ಸ್ಗಳೇ ತುಂಬಾ ಬೆಸ್ಟ್ ಅನ್ಕೋತೀನಿ ನಾನು. ಭಾವನೆ ಅಷ್ಟು ಅಂತರಾಳವನ್ನ ಹೋಗ್ಬಿಡುತ್ತೆ, ಅದು ಹೇಳಕ್ ಆಗಲ್ಲ, ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ವೇದಿಕೆಗಳು ಸಿಗ್ತಾ ಇದೆಯಾ ಹಾಡಕ್ ನಿಮ್ಗೀಗ? ಇಲ್ಲ, ಇನ್ನೂ ಸಿಕ್ಕಿಲ್ಲ. ಸದ್ಯಕ್ಕೆ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲೇ ಅದೇ ವೇದಿಕೆ. ನೀವು ಆಟೋಲಿದ್ರೆ ಆಟೋಲ್ ವೇದಿಕೆ, ಬಗ್ಗಿಲಿದ್ರೆ ಬಗ್ಗಿ ವೇದಿಕೆ, ಇಲ್ಲಿ ಪ್ರಾಣಿಗಳ ಜೊತೆ ಇದ್ರೆ ಪ್ರಾಣಿಗಳ ವೇದಿಕೆ. ಈ ಪ್ರಾಣಿಗಳಿಗೂ ಹಾಡು ಹೇಳಿದೀನಿ. ಕ್ಯಾಂಗರೋ ಫ್ಯಾಮಿಲಿ ವಲ್ಲಬೀಸ್ ಅಂತ ಇದೆ, ಅದು ತುಂಬಾ ಫ್ರೆಂಡ್ಲಿ ಆಗಿ. ನಾನೇನಾದ್ರೂ ಹಾಡ್ತಾ ಇದ್ರೆ ಬಂದ್ ನಿಂಗೆ ಕುತ್ಕೊಂಡು ಹಿಂಗ್ ನೋಡುತ್ತೆ. ಇದು ಚೆನ್ನಾಗಿದೆ. ಇದು ಕ್ಯಾಂಗರೋ ಗ್ಯಾಂಗ್ ಹೋಗ್ಬಿಟ್ಟು ದೇವು ಮೃಗಾಲಯದಲ್ಲಿ ಹಾಡನ್ನು ಹೇಳೋದು ಅಂತ. ಸೊ ಕ್ಯಾಂಗರುಗಳಿಗೆ ಯಾವ ಹಾಡು ಇಷ್ಟ? ಅದಕ್ಕೆ ಸುಮ್ನೆ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಕಣ್ಣೆದುರಲೇ ನೀ ನೋಡುವೆ, ಆನಂದವೀ ನಗೆ ಕಾಡುವೆ, ಕಾಡಲ್ಲೇ ಇರುವೆಂದು ಪಡುವೆ ಭ್ರಮೆಯ ಭ್ರಮೆಯ ಭ್ರಮೆ, ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಸೂಪರ್. ಅಂಬರೀಶ್ ಅವ್ರು ಆಕ್ಟ್ ಮಾಡುವಂತ ಸಿನಿಮಾ ಇದೆ, ಝೂನಲ್ಲಿ ಶೂಟ್ ಆದಂತ ಸಿನಿಮಾ. ಆ ಸಿನಿಮಾದ ಹಾಡು. ಓಕೆ, ಇನ್ ಬೇರೆ ಬೇರೆ ಪ್ರಾಣಿಗಳಿಗೆ ಯಾವ ಹಾಡು ಇಷ್ಟ? ಸಾಮಾನ್ಯ ಹೋಗಿ ಯಾವ ಹಾಡು ಹಾಡ್ತೀರಿ ಯಾವಾಗ್ಲೂ? ಗೊತ್ತಾಗಲ್ಲ, ಬಟ್ ಈಗ ಕ್ಯಾಂಗರೋಸ್ ಮಾತ್ರ ಹಿಂಗ್ ನೋಡ್ತಾ ಇರತ್ತೆ, ಬಂದ್ ಹತ್ರನೇ ಬಂದ್ಬಿಡುತ್ತೆ ಅದು ಆಡ್ಕೊಂಡು. ಏನೋ ಮಾಡ್ತಾ ಇದ್ದಾನಲ್ಲ ಅವನು, ಏನೋ ಹೇಳ್ತಾ ಇದ್ದಾನಲ್ಲ, ನನ್ಗೆ ಹೇಳ್ತಾ ಇದ್ದಾನ, ಬಂದ್ಬಿಡುತ್ತೆ. ಅಂದ್ರೆ ಹತ್ರ ಬರುತ್ತೆ, ಮೂತಿ ತಗೊಂಡು ಹತ್ರ ಬರುತ್ತೆ, ಹಿಂಗ್ ಬಂದ್ಬಿಡುತ್ತೆ, ನೋಡ್ತಾ ಕೂತ್ಕೊಳ್ಳುತ್ತೆ. ಇನ್ಯಾವ ಪ್ರಾಣಿಗಳಿಗೆ ಸಂಗೀತದ ಒಲವು? ಅಂದ್ರೆ
ಕೇಳಿಸ್ಕೊಳ್ಳುತ್ತೆ ಅಂತ ನಾವು ಸೈಲೆಂಟ್ ಆಗುತ್ತೋ ಹೆಂಗದು? ಹಿಪ್ಪೋಪೊಟಮಸ್ ಒಂದಿದೆ. ಹಿಪ್ಪೋಪೊಟಮಸ್ ನಮ್ಮ ವಾಯ್ಸ್ ಎಲ್ಲ ತುಂಬಾ ಹಿಪ್ಪೋಪೊಟಮಸ್ಗೆ ಸಂಗೀತ ರೆಕಗ್ನೈಸ್ ಮಾಡುತ್ತೆ ಅಂತ. ಓಕೆ, ಹೆಂಗದು? ನಾವೇನಾದ್ರೂ ಹಾಡ್ತಾ ಇದ್ರೆ ಹಿಂಗೆಲ್ಲ ಮಾಡೋದು, ಬಾಯಿ ಓಪನ್ ಎಲ್ಲ ಮಾಡೋದು, ಈ ತರ ಎಲ್ಲ ಮಾಡುತ್ತೆ ಅದು. ನನ್ಗೆ ಹೊರಗಡೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಸಂಬಂಧಿಕರುಗಳಾಗಿರ್ಬೋದು, ನನಗೆ ಅವ್ರು ಈ ಪ್ರಾಣಿಗಳು ಕೊಟ್ಟಂತ ಪ್ರೀತಿನ ಅವ್ರು ಯಾರು ಕೊಡ್ಲೇ. ನಮ್ಗೆ ಇದೇ ತಂದಿಲ್ಲ. ನಾವೇ ಒಂದು ಸಪ್ರೇಟ್. ನಮ್ಮ ಊರಲ್ಲಿ ನಾವೇ ಒಂದು ಸಪ್ರೇಟ್, ನಮ್ಮ ಫ್ಯಾಮಿಲಿನೇ ಒಂದು ಅವರೆಲ್ಲ ಒಂದು, ನಾವೆಲ್ಲ ಒಂದು. ಹಿಂಗೆ ನನ್ಗೆ ಯಾವತ್ತು ಗೊತ್ತಾಯ್ತು ಅಂತಂದ್ರೆ, ಹಿಂಗೆ ನಮ್ದು ಒಂದು ಜಮೀನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮಪ್ಪ ಇಲ್ಲಿ ನಿಂತಿದ್ರು, ನಾನು ಇಲ್ಲಿ ನಿಂತಿದ್ದೆ. ಇಡೀ ನನ್ನ ಫ್ಯಾಮಿಲಿ ಎಲ್ಲ ಹಿಂಗೆ ತಿರುಗಿ ನೋಡಿದೆ, ಎಲ್ಲ ಒಂದ್ ಕಡೆ ನಿಂತಿದ್ರು. ನನ್ಗೆ ಅವತ್ತು ಅನ್ಸ್ಬಿಡ್ತು, ನಾನೊಬ್ಬ ಏಕಾಂಗಿ, ಒಬ್ಬನೇ ಹುಟ್ಟಿದ್ದೀನಿ, ಒಬ್ಬನೇ ಸಾಯ್ತೀನಿ. ಇವತ್ತು ನನಗೆ ಗೊತ್ತಾಗ್ತಾ ಇದೆ. ನನ್ನ ಮನ್ಸಲ್ಲಿ ಅನ್ಕೊಂಡೆ, ನಿಮ್ಗೆಲ್ಲ ಇದೆ, ಒಂದು ಉತ್ತರ ಕೊಡ್ತೀನಿ, ನಿಮ್ಗೆ ಸರಿಯಾಗಿ ಕೊಡ್ತೀನಿ, ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು ಮನ್ಸಲ್ಲೇ ಹೇಳ್ಕೊಂಡು ನಮ್ಮ ತಂದೆಗೆ ಹತ್ಕೊಂಡು ಬಂದ್ಬಿಟ್ಟೆ ನಾನು. ಸೊ ಒಂಥರ ಛಲದಲ್ಲೇ ಬದುಕ್ತಾ ಇದ್ದೀರಾ? ತುಂಬಾ ಅವೆಲ್ಲ ಹೇಳ್ಕೊಳಕ್ ತುಂಬಾ ನೋವಾಗುತ್ತೆ. ತುಂಬಾ ನೋವು ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಯಾರು ಆಗಿಲ್ಲ, ನಮ್ಮ ತಂದೆ, ನಮ್ಮ ತಾಯಿ, ಇಷ್ಟೇ ಇಷ್ಟೇ. ನಮ್ಮ 4 ಜನ ಏನಿಲ್ವೋ ಅಷ್ಟೇ, ಯಾರು ಆಗಿಲ್ಲ. ಎಷ್ಟೋ ಸರಿ ನಮ್ಮ ತಂದೆ ಜೀವನ ಗೆಲ್ಲಿಲ್ಲ ಅಂದ್ರೆ ಇಷ್ಟೇ ಮಗ, ಅಲ್ಲೇ ಬಿಡು, ದೇವ್ರು ಒಂದ್ ಕಡೆ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ. ಯಾವ ದೇವ್ರು? ನಮ್ಮ ತಂದೆ, ನಮ್ಮ ತಾಯಿಗೆ ಏನೂ ಗೊತ್ತಿಲ್ಲ, ಪ್ರಪಂಚದ ಜ್ಞಾನನೇ ಗೊತ್ತಿಲ್ಲ ಪಾಪ ನಮ್ಮ ತಾಯಿ, ಏನೂ ಗೊತ್ತಿಲ್ಲ. ನಮ್ಮ ತಾಯಿಗೆಲ್ಲ ಹೊಡೆದು ಕಳಿಸ್ಬೇಕು, ನಮ್ಮ ತಂದೆಗೆಲ್ಲ ಮೂಗಲೆಲ್ಲ ರಕ್ತ ಬರ್ಕೊಂಡು ಕಳಿಸ್ಬೇಕು. ಚಿಕ್ಕದ್ರಿಂದ ಸಾಕಿ ಎಲ್ಲ ಮಾಡಿದ್ರು ಅವ್ರು. ನಮ್ಮ ತಂದೆ ಬೇರೆಯವರು ನಾಟ್ನಳ್ಳಿ ಅಂತಿದೆ ನಮ್ಮ ಪಕ್ಕದಲ್ಲಿ, ಬರೀ 500 ರೂಪಾಯಿಗೆ 1 ವರ್ಷ ಜೀತ ಇದೆ. ಯಾರು? ನಮ್ಮ ತಂದೆ. ತಮ್ಮದಿರನ್ನ ಓದಿಸೋದಕ್ಕೆ ಅವರೇ ಹೊಡೆದು ಕಳಿಸ್ಬಿಟ್ರು. ಈ ಥರ ಒಳ್ಳೇದು ಮಾಡಿಸ್ಕೊಂಡವ್ರೆ, ಈ ಥರ ಹೊಡೆದು ಕಳಿಸ್ಬಿಟ್ರಲ್ಲ ನಮ್ಮ ತಂದೆಗೆ. ಅಟ್ಲೀಸ್ಟ್ ನನ್ನಲ್ಲಾದರೂ ಸುಖ ಕಾಣಲಿ ಅವರು ಅಂತ ಅಂದ್ಬಿಟ್ಟು, ನನ್ನಲ್ಲಿ ಏನಿದೆ ಅಂತ ಹುಡುಕ್ದಾಗ ನನ್ನಲ್ಲಿ ಒಂದು ಕಲೆ ಇದೆ, ಅದನ್ನ ಬೆಳೆಸ್ಕೊಂಡು ಹೋಗೋಣ, ನಮ್ಮ ತಂದೆಗೆ ಒಂದು ದೊಡ್ಡ ವೇದಿಕೆ ಕೊಡೋಣ, ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಯಾರು ನನ್ಗಾಗಲಿಲ್ಲ, ಅಟ್ಲೀಸ್ಟ್ ನನ್ನ ಮಗನಾದರೂ ಮಾಡಿದ್ನಲ್ಲ ಅನ್ನೋದೊಂದು ಸಾಧನೆ. ಅದು ನಮ್ಮ ತಂದೆಗೆ ಒಂದು ಖುಷಿ ಕೊಡಬೇಕು ಅನ್ನೋದು ನನಗೆ ತುಂಬ ಇದೆ. ಕೊಡ್ತೀನಿ ಇವತ್ತೆಲ್ಲ, ತುಂಬ ಇದೆ. ಆ ನಿಜವಾದ ಟ್ಯಾಲೆಂಟ್ ಯಾರ ಹತ್ರ ಇದೆ, ನಮ್ಮ ಕನ್ನಡಿಗರು ಕೈ ಬಿಡಲ್ಲ ಸರ್. ಈಗ ಗೊತ್ತಾಗಬೇಕು ಅಷ್ಟೇ. ಹಾಗಾಗಿನೇ ಈಗ ನನಗೂ ಅನ್ಸಿದ್ದು, ಯಾರೋ ಈ ತರದೊಬ್ಬ ವ್ಯಕ್ತಿ ಇದಾನಲ್ಲ, ಜಗತ್ತಿಗೆ ತೋರಿಸ್ಬೇಕಲ್ಲ ಅಂತಾನೆ ಓಡ್ ಬಂದಿರೋದು ನಾನು ಕೂಡ. ಏನಿದೆ ಗೋಲ್, ಏನಿದೆ, ಏನಾಗ್ಬೇಕು? ಏನಿಲ್ಲ ಸರ್, ನಮ್ಮ ತಂದೆ ತಾಯಿಗೆ ಖುಷಿ ಪಡಿಸ್ಬೇಕಷ್ಟೇ. ಇವಾಗ ಅಕಸ್ಮಾತ್ ನಾನು ಏನಾದ್ರೂ ಸತ್ತೋಗ್ಬಿಟ್ರೆ ಲಕ್ಷಾಂತರ ಜನ ಬರ್ಬೇಕು ನನ್ನನ್ನು ನೋಡೋದಕ್ಕೆ, ಆ ತರ ಸಾಧನೆ ಮಾಡ್ಬೇಕು. ನನ್ನ ಹೆಣನ ಕಿತ್ತಾಡ್ಬೇಕು, ನಾನೊಂದಷ್ಟು ಓದ್ಕೋತೀನಿ ಕೊಡು, ನಾನೊಂದಷ್ಟು ಎತ್ಕೋತೀನಿ ಕೊಡು. ಬೆಳೆದ್ರೆ ಹಂಗೆ ಬೆಳಿಬೇಕು. ದುಡ್ಡು ಇವತ್ತು ನಾಳೆ ನನ್ಗೆ ಇವತ್ತು ಅನ್ಸ್ಬಿಟ್ಟಿದೆ, ದುಡ್ಡು ಅವತ್ತು ಅನ್ಸಿತ್ತು, ಅದಕ್ಕೆ ಸ್ಕೂಲ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಇವಾಗಿನ ಬುದ್ಧಿ ಅವಾಗಿದ್ದಿದ್ರೆ ಓದ್ಬಿಡ್ತಾ ಇದೆ ನಾನು ಖಂಡಿತ. ಸಾಲ ಮಾಡಾದ್ರೂ ಓದ್ಬಿಡ್ತಾ ಇದೆ. ಸೊ ಓದು ಬಹಳ ಮುಖ್ಯ ಇದೆ ಅಲ್ವಾ? ತುಂಬಾ ಇದೆ ಸರ್. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತಾರಲ್ಲ ಹಂಗೆ. ಇವಾಗಿನ ಬುದ್ಧಿ ಅವಾಗಿದ್ದಿದ್ರೆ ಓದ್ಬಿಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ತಹಶೀಲ್ದಾರ್ ಆದ್ರೂ ಆಗ್ಬಿಡ್ತಾ ಇದೆ. ಇವಾಗ ಓದಿರೋರು ನೋಡಿದ್ರೆ ಏನ್ ಅನ್ಸುತ್ತೆ? ಇವಾಗ ನೀವು ಓದಿರೋರ್ನೆಲ್ಲ ನೋಡಿದ್ರೆ, ಇವಾಗ ನಮ್ಮ ಝೂ ಅಲ್ಲಿ ಅಧಿಕಾರಿಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮಲ್ಲಿ ಇವಾಗ ಹೊಸದಾಗಿ ಬಂದಿದ್ದಾರೆ ಅನುಷಾ ಮೇಡಮ್ ಅಂತ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ. ಅವ್ರು ತುಂಬಾ ಚಿಕ್ಕ ಏಜು. ನಾವು ಅವ್ರನ್ನೆಲ್ಲ ನೋಡಿದಾಗ ನಮ್ಗೊಂಥರ ಆಗುತ್ತೆ, ನಾನು ಓದ್ಬೇಕಾಗಿತ್ತಲ್ಲ, ನಾನು ಓದಿದ್ರೆ ನನಗೂ ಈ ತರ ಒಂದು ಯಾವ್ದಾದ್ರು ಒಂದು ಅಧಿಕಾರಿ ಆಗ್ತಿದ್ದೆ, ಓದ್ಬೇಕಾಗಿತ್ತು ಅಂತ. ನಾನು ಇವಾಗ ಅಷ್ಟೇ, ನನ್ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಹೇಳೋದೇ ಅದು. ಸ್ಟೂಡೆಂಟ್ಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ನಾನು ಸ್ಟೂಡೆಂಟ್ಗಳಿಗೆಲ್ಲ ಹೇಳೋದು, ಚೆನ್ನಾಗಿ ಓದಿ, ನೀವು ನಮ್ಮ ಕೈಲಿ ಓದಕ್ಕಾಗಿಲ್ಲ ನೋಡಿ, ಆಟೋ ಓಡಿಸ್ತಾ ಇದ್ದೀವಿ, ನೀವಾದ್ರೂ ಓದಿ ಅಂತ. ಅಂದ್ರೆ ಆಟೋ ಓಡಿಸೋದು ಕೀಳ್ಮಠ ಅಂತಲ್ಲ, ಬಟ್ ಓದ್ಬೇಕು. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗೋ ಅಂತಾದ್ರೂ ಓದ್ಬೇಕು. ನೀವು ಹೇಳಿ ಸತ್ಯ, ಒಪ್ಕೋತೀನಿ. ಹಂಗೆ ಈ ಆಟೋದವರು ಅಂತಷ್ಟೇ ಕೆಲವು ಕೀಳಾಗೂ ನೋಡ್ತಾರೆ. ಇಲ್ಲ, ಆ ತರದ ಅನುಭವ ಆಗಿದ್ಯಾ? ಆಗಿದೆ. ಏಯ್ ಬಾರೋ, ಏಯ್ ನಾನು ಕರಿತಾರದಿಂದ ಬಾರೋ. ನಮ್ಗೆಲ್ಲ ಆಟೋದವ್ರು ಕೇಳ್ಬೇಕಾ? ನೀನಿಲ್ಲ ಅಂದ್ರೆ ಇನ್ನೊಬ್ಬ ಹೋಗು. ನಾವು ಅಂದ್ರೆ ನಮ್ಮ ಆಟೋದವ್ರಿಗೆ ತುಂಬಾ ನೆಗೆಟಿವ್ ಇದೆ, ಬಟ್ ಆಟೋದವ್ರು ಇರೋಂತ ಒಳ್ಳೆ ಗುಣ ಯಾರಿಗೂ ಇಲ್ಲ. ನೀವ್ ಎಷ್ಟೊತ್ತನ ರಾತ್ರಿಲಾದ್ರೂ ಫೋನ್ ಮಾಡಿ ಬಂದೆ ಅಂತ.
ಆಮೇಲೆ ಅಲ್ಲಿ ಅವ್ರಿಗೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್, ಆಟೋ ಜೀವನನೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಾನು ನೋಡ್ತೀನಿ ನೈಟ್ ಎಲ್ಲ ಬಾಡಿಗೆ ಹೊಡಿತಾ ಇರ್ತೀನಿ, ಪಾಪ ನಿದ್ದೆ ಮಾಡಲ್ಲ, ಬಾಡಿಗೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಹೇಳ್ತಾರೆ ಇವಾಗ ಮೀಟರ್ ಹಾಕಲ್ಲ ಆಟೋಗೆ ಆಟೋ ಓಡಿಸ್ತಾರೆ ಅಂತ. ಅದೆಲ್ಲ 100ಕ್ಕೆ ಒಬ್ನೇ ಮಾಡೋದು. ಅದನ್ನ 99 ಭಾಗ ಆಟೋದವರು ಪಕ್ಕ ಆಟೋ ಓಡಿಸ್ತಾರೆ, ಬಾಡಿಗೆ ಕಾಯ್ತಾ ಇರ್ತಾರೆ. 10 ರೂಪಾಯಿ ಕಮ್ಮಿ ಕೊಟ್ಟರು ಹೋಗುವಂತರಿದ್ದಾರೆ. ಎಕ್ಸಾಂಪಲ್ ನಾನೇ. ಸೊ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಗೆ 10 ರೂಪಾಯಿ 20 ರೂಪಾಯಿ ಕಮ್ಮಿ ಕೊಟ್ಟರು ನಾವು ಯೋಚನೆ ಮಾಡಲ್ಲ. ಆಮೇಲೆ ನಾನು ಮುಖ ನೋಡ್ತೀನಿ, ಯಾರೋ ಹಳ್ಳಿಯಿಂದ ಬಂದವರು ದುಡ್ಡು ಕಾಸಿಲ್ಲ, ನಾನು ಫ್ರೀನೇ ಕರ್ಕೊಂಡು ಫ್ರೀನೇ ಬಿಟ್ಬಿಡ್ತೀನಿ ನಾನು. ಬಿಕಾಸ್ ನನ್ಗೆ ಆಗಿದೆ ಅದು ಅನುಭವ. ನಾನು ತುಂಬಾ ಕಷ್ಟದಲ್ಲಿ ಬಂದಿರೋ, ನನ್ಗಾಗಿದೆ ಅದು ಅನುಭವ. ಏನ್ ಸಹಾಯ ಬೇಕು ದೇವ್ಗೆ? ನನ್ಗೇನಿಲ್ಲ ಸರ್, ಕನ್ನಡಿಗರ ಪ್ರೀತಿ ಕೊಟ್ಬಿಟ್ರೆ ಸಾಕು. ಕನ್ನಡಿಗರ ಪ್ರೀತಿ ಒಂದ್ಸರಿ ನನ್ನನ್ನು ಕೈ ಹಿಡಿದ್ಬಿಟ್ರೆ ಸಾಕು, ನಾನು ಎಲ್ಲೋ ಹೋಗ್ಬಿಡ್ತೀನಿ. ಕೈ ಹಿಡಿಯೋದ್ಕಿಂತ ಜಸ್ಟ್ ಹಿಂಗ್ ನನ್ನ ಕಡೆ ಹಿಂಗ್ ತಿರುಗಿ ನೋಡಿದ್ರೆ ಸಾಕು, ನಾನು ಎಲ್ಲೋ ಹೋಗ್ಬಿಡ್ತೀನಿ. ನೀವು ತುಂಬಾ ಸರಿ ಮಕ್ಕಳು ಕರ್ಕೊಂಡ್ ಬರ್ತೀರಾ ಅಥವಾ ನೀವು ಬರ್ತೀರಾ ಅಥವಾ ಸ್ಕೂಲಿಂದ ಮಕ್ಕಳುಗಳನ್ನ ಇಲ್ಲಿ ಖಂಡಿತವಾಗ್ಲೂ ಕರ್ಕೊಂಡ್ ಬಂದೇ ಬರ್ತಾರೆ. ಸೊ ಅದು ಮೈಸೂರಿನ ಮೃಗಾಲಯ. ಆ ಮೃಗಾಲಯಕ್ಕೆ ಬಂದಾಗ ಇಲ್ಲೊಬ್ಬ ಕಲಾವಿದ ಇದ್ದಾನೆ, ದೇವು ಯಾರನ್ನ ಬೇಕಾದ್ರೆ ಕೇಳಿ ಎಲ್ರು ಕೈ ತೋರಿಸ್ತಾರೆ. ದೇವು ಎಲ್ಲಿದ್ದಾನೆ ಅಂದ್ರೆ ಇಡೀ ಮೃಗಾಲಯ. ಎಷ್ಟು ದೊಡ್ಡದು ಮೃಗಾಲಯ ಅದು? ಎಷ್ಟು? ಇದು ಒಂದು 90 ಎಕರೆ ಇದೆ. 90 ಎಕರೆ ಇದೆ ಮೈಸೂರಿನ ಝೂ. ಆ 90 ಎಕರೆಯಲ್ಲಿ ಯಾವ ಮೂಲೆಯಲ್ಲಿ ನಿಂತು ಯಾರನ್ನ ಕೇಳಿದ್ರು ದೇವು ಅಂದ್ರೆ ಕೈ ತೋರಿಸ್ತಾರೆ. ಹೌದು. ಒಳ್ಳೇದಾಗ್ಲಿ ದೇವು. ತುಂಬಾ ಥ್ಯಾಂಕ್ಸ್ ಸರ್. ನನಗೂ ಅದು ಫೀಲ್ ಆಗತ್ತೆ. ಈ ಮೂಲಕ ಒಬ್ಬ ಒಳ್ಳೆ ಕಲಾವಿದ ಜಗತ್ ಪ್ರಖ್ಯಾತಿಯನ್ನು ಪಡೆಯಲಿ ಅಂತ. ಈಗ ನೀವು ಒಂದು ಹಂತಕ್ಕೆ ಸಂಗೀತ ಕಲಿತಿದ್ದೀರಿ, ಇನ್ನೂ ಕಲಿತಾನೂ ಇದ್ದೀರಿ, ಕೆಲಸನೂ ಮಾಡ್ಲೇಬೇಕಾದ ಅನಿವಾರ್ಯತೆ. ಈಗ ಏನ್ ಅನ್ಸುತ್ತೆ? ಹೆಸರು ಮಾಡ್ಬೇಕಾ ದುಡ್ಡು ಮಾಡ್ಬೇಕಾ? ಹೆಸರು ಮಾಡಿದ್ರೆ ಸಾಕು ಸರ್, ದುಡ್ಡು ತಾನಾಗಿ ತಾನೇ ಬಂದ್ಬಿಡುತ್ತೆ. ದುಡ್ಡು ಏನಿಲ್ಲ ಸರ್, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಸರು ಸಂಪಾದನೆ ಮಾಡಕ್ ಆಗಲ್ಲ. ದುಡ್ಡು ಮಾಡಿರೋ ಎಷ್ಟೋ ಜನ ಇದ್ದಾರೆ, ಹೆಸರು ಮಾಡಿರೋರ ಹತ್ರ ದುಡ್ಡಿದೆ, ದುಡ್ಡಿರೋರ ಹತ್ರ ಹೆಸರಿಲ್ಲ. ನನ್ಗೆ ಈ ಬುದ್ಧಿ ಅವಾಗ ಇದ್ಬಿಟ್ಟಿದ್ರೆ ಚೆನ್ನಾಗಿ ಓದ್ಬಿಡ್ತಾ ಇದ್ದೆ. ಅಟ್ಲೀಸ್ಟ್ ನಮ್ಮ ತಂದೆ ನಮ್ಗೆ ಕಷ್ಟಗಳನ್ನ ತೋರಿಸ್ದೇ ಇದ್ದಿದ್ರು ನಾನು ಓದ್ಬಿಡ್ತಾ ಇದ್ದೆ. ನಮ್ಗೆ ಯಾವಾಗ ನಮ್ಮ ತಂದೆ ಕಷ್ಟ ತೋರಿಸಿದ್ರು ಹಿಂಗೆ, ಆಮೇಲೆ ನಮ್ಮ ತಾಯಿನ ಅವಾಗೆಲ್ಲ ನಮ್ಮ ಚಿಕ್ಕಪ್ಪದಿರು ನಮ್ಮ ಅತ್ತೆದಿರು ಅವರೆಲ್ಲ ನಮ್ಮ ತಾಯಿನ ಒಬ್ರು ಹಿಂಗೆಲ್ಲ ಜುಟ್ಟಿಡುದು ಬರ್ಲಲ್ಲೆಲ್ಲ ಹೊಡೆದು ಆಚೆ ಹಾಕ್ಬಿಟ್ರು ನಾವು ಚಿಕ್ಕದ್ರಲ್ಲೆಲ್ಲ ಇದ್ದಾಗ. ಹಂಗಲ್ಲ, ಆ ಥರ ಎಲ್ಲ ಕಷ್ಟ ಬಂದು ನೋಡ್ಕೊಂಡು ಬಂದವ್ರು ನಾವು. ಆಮೇಲೆ ನಮ್ಮ ಮನೆ ಪಕ್ಕದ ಮನೆ ಶಶಿಕಾಂತ ಇದ್ದಾರೆ, ಅವ್ರ ಮನೆಯಿಂದ ಭತ್ತ ಇಸ್ಕೊಂಡು ಬಂದು ಭತ್ತನ ಕುಟ್ಟಿ ಮಕ್ಳಿಗೆ ಬೇದಿ ಆಗ್ಬಿಡುತ್ತೆ, ಡಿಸೆಂಟ್ರಿ ಆಗ್ಬಿಡುತ್ತೆ, ಬರೀ ರಾಗಿ ತಿಂದು 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 ಆ ಭತ್ತ ಇಸ್ಕೊಂಡು ಬಂದ್ರೆ ಅದನ್ನು ಕತ್ಕೊಬಿಟ್ಟು ನಮ್ಗೇನು ಕೊಟ್ಟಿಲ್ಲ. ಬೇರೆ ಮಾಡಿದಾಗ್ಲೂ ನಮ್ಗೇನಿಲ್ಲ, ಒಂದು ತಟ್ಟೆ, ಒಂದು ಲೋಟ, ಒಂದು ಚಾಪೆ, ಅದ್ ಬಿಟ್ರೆ ಏನಿಲ್ಲ. ಯಾವುದೋ ಒಂದು ಹೊಸ ಮನೆಗೆ ದನದ ಕೊಟ್ಟಿಗೆಯಲ್ಲಿ ಅಲ್ಲಿ ಬೆಳೆದ್ ಬಂದವ್ರು ನಾವು. ಈಗ ರೀಸೆಂಟಾಗಿ ಒಂದು 7 ವರ್ಷ ಆಯ್ತು, 7-8 ವರ್ಷ ಆಯ್ತೇನೋ ಹೊಸ ಮನೆಗೆ ಬಂದು. ಅದು ಏನು ಗಿಲವ್ ಎಲ್ಲ ಏನೂ ಆಗಿಲ್ಲ, ಜಮೀನ್ ಹತ್ರ ಬಂದು ಮನೆ ಕಟ್ಕೊಂಡಿದೀವಿ. ಆ ಮನೆನೂ ನಮಗ್ ಬರ್ಬೇಕು ಅಂತ ಇವಾಗೆಲ್ಲ ಕೇಸ್ ಎಲ್ಲ ಹಾಕಿದ್ರು. ಅದು ಹೋರಾಟ ನಡೀತಾ ಇದೆ, ಅದೆಲ್ಲ ಕೇಸ್ ನಡೀತಾ ಇದೆ. ಈವನ್ ನಾನ್ ಮೈಸೂರು ಝೂಗ್ ಬಂದಾಗಂದ ನಾವು ತಪ್ಪೇನಲ್ದಲ್ಲೇ ಬಂದವ್ರು ನಾವು. ನನ್ಗೆ ಅನ್ಸ್ಬಿಡು, ಅಯ್ಯೋ ಏನಿದು ಈ ಕಲಿಯುಗದಲ್ಲಿ ನಾನು ಇಷ್ಟೊಂದು ಕಷ್ಟ. ನಮ್ಮ ತಂದೆ ಕಾಲದಲ್ಲೇನೋ ತಿನ್ನಕ್ಕೆ ಇಟ್ಟೇ ಇರಲಿಲ್ಲ, ಓಕೆ ಕಷ್ಟ ಪಡ್ತಾ ಇದ್ರು. ನನ್ಗೇನು 2017 ಇದು 2000 ಎಬೋವ್ ಇದು. ನಾನು ಅವಾಗ ಹುಟ್ಟಿರೋನು ನಾನು, ನನ್ಗೆ ಯಾಕೆ ಈ ಕಷ್ಟ ಅಂತ. ಸೊ 2025 ಆದ್ರೂ ಈಗಲೂ ಆ ಕಷ್ಟ ಇದೆ, ಇನ್ನೂ ಇದೆ ಸರ್, ಇನ್ನೂ ತಪ್ಪೇ ಇಲ್ಲ ನನ್ಗೆ. ಯಾವಾಗ ತಪ್ಪುತ್ತೆ ಅಂತಾನೆ ಗೊತ್ತಿಲ್ಲ. ಬೇಗ ಕ್ಲಿಯರ್ ಆಗ್ಲಿ, ಅದು ಇಲ್ಲ ಅಂತಲ್ಲ. ಈಗ ಝೂಗೆ ತುಂಬಾ ಜನ ಬರ್ತಾರೆ, ವೆರೈಟಿ ಜನ ಬರ್ತಾರೆ. ಹೆಂಗ್ ಅನ್ಸುತ್ತೆ ಆ ಜನಗಳು ಹೇಗಿರ್ತಾರೆ, ಹೆಂಗ್ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ? ಇಲ್ಲ, ತುಂಬಾ ಜನ ಬರ್ತಾರೆ, ಖುಷಿ ಪಡ್ತಾರೆ. ಅವ್ರಿಗೆ ತುಂಬಾ ಖುಷಿ ಇದೆ ಅವ್ರಿಗೆ ಎಲ್ಲ ನೋಡಿ. ಇವಾಗ ಸ್ಟಾರ್ಟಿಂಗ್ ಇಂದಾನೆ ಬರ್ಡ್ ಸಿಗುತ್ತೆ, ಆಮೇಲೆ ಟೈಗರ್ ಸಿಗುತ್ತೆ, ಲಯನ್ ಸಿಗುತ್ತೆ, ಅದಾದ್ಮೇಲೆ ಪಟ್ಟಂತ ಗೊರಿಲ್ಲಾ ಸಿಕ್ಬಿಡುತ್ತೆ. ನಮ್ಗೆ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಗೊರಿಲ್ಲಾ. ಆಕ್ಚುಲಿ ಮೈಸೂರು ಝೂ ಅಲ್ಲಿ ಇದೆ. ಅದು ಅಂದ್ರೆ ಗ್ರೇಟ್. ಇವಾಗ ಬಂದವರೆಲ್ಲ ಗೊರಿಲ್ಲಾ ಅದು ತುಂಬಾ ಖುಷಿ ಪಟ್ಟು ಹೋಗ್ತಾರೆ. ಆಮೇಲೆ ಹಂಟಿಂಗ್ ಚೀತಾ ಇದೆ ನಮ್ಮಲ್ಲಿ, ವೈಟ್ ರೈನೋಸರಸ್ ಇದೆ, ಜೀಬ್ರಾ ಇದೆ. ಹಂಗೆ ನಾವು ಅವ್ರಿಗೆ ಓದೋದ ತಕ್ಷಣ ಖುಷಿಯಾಗಿ, ಇವಾಗ ಜಿರಾಫ್ ಎಲ್ಲಿದೆ ಅಂತಾರೆ ನಮ್ಮ ಹತ್ರ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಇದೆ ಅಂತ ನಾವ್ ಹೇಳಲ್ಲ, ಮುಂದೆ ಇದೆ ಹೋಗಿ ಅಂತ. ಕ್ಯೂರಿಯಾಸಿಟಿ ಬೇಕಲ್ಲ ಅವ್ರಿಗೆ, ಮುಂದೆ ಇದೆ ಹೋಗಿ ಅಂತ ಹೇಳಿ ಕಳಿಸ್ತೀವಿ. ತುಂಬಾ ಚೆನ್ನಾಗಿದೆ ಝೂ. ಮೈಸೂರು ಅಂದ್ರೆ ಫಸ್ಟ್ ನೆನಪಾಗೋದೇ ಝೂ. ಕರೆಕ್ಟ್. ಝೂ ಬರ್ದಿರೋರು ಯಾರು ಇಲ್ಲ ಅನ್ಸುತ್ತೆ. ಖಂಡಿತ. ಚಿಕ್ಕ ವಯಸ್ಸಲ್ಲಿ ಯಾರು ಬಂದಿರ್ತೀವಿ, ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಿರ್ತೀವಿ, ಬಟ್ ಹಾಗೆ ಬಂದಾಗ ದೇವನ್ ಮಾತಾಡ್ಸಿ. ಆಮೇಲೆ ನನ್ಗೆ ಝೂ ಅನ್ನೋದೊಂದು ಬಾಂಧವ್ಯ. ತುಂಬಾ ಸರಿ ಇಲ್ಲಿ ಸ್ಯಾಲ್ರಿ ಸಾಕಾಗಲ್ಲ ನನ್ಗೆ, ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ ತುಂಬಾ ಸರಿ ಮನ್ಸಿಗೆ ಬಂದು ಬಿಟ್ಟು ಹೋಗೋ ಟೈಮ್ ಬಂದ್ರೆ ಯಾರಾದ್ರೂ
ದೇವ್ರ ತರ ಬಂದು ಇವಾಗ ಚೆಲುವಣ ಅಂತ ಹೇಳದ್ನಲ್ಲ, ಒಂದ್ ಸಹಾಯ ಅವರೆಲ್ಲ ಬಂದು ದೊಡ್ಡ ಜಗಳನೆ ಮಾಡ್ಬಿಟ್ಟಿದ್ದಾರೆ ನನಗೆ. ಹೋಗ್ಬಾರ್ದು ನೀನು ಝೂ ಬಿಟ್ಟು, ಇಲ್ಲೇ ಇರು. ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ. ಅವ್ರು ಮನೆ ಮಗನ್ಗಿಂತ ಹೆಚ್ಚಾಗಿ ಸೊ ನೋಡ್ಕೊಬಿಟ್ಟಿದ್ದಾರೆ. ಋಣ ಜಾಸ್ತಿ ಇದೆ ಝೂನಲ್ಲಿ. ಝೂನಲ್ಲಿ ನಂಗೆ ತುಂಬಾ ಋಣ ಇದೆ. 3-4 ಸರಿ ಬಿಟ್ಟು ಹೋಗ್ಬೇಕು ಅಂತ ಅನ್ಸ್ಕೊಂಡಿದ್ರು ನಾವು ಬಿಟ್ಟು ಹೋಗಕ್ಕಾಗ. ಯಾರೋ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದಾಗ, ಅದು ಜೆನ್ಯೂನ್ ಅಂತ ಗೊತ್ತಾದಾಗ ನಮ್ ಜನ ಲೈಕು ಮಾಡ್ತಾರೆ, ಶೇರು ಮಾಡ್ತಾರೆ, ಬೆಳೆಸ್ತಾರೆ. ಆ ತರದ ಉದಾಹರಣೆ ತುಂಬಾ ಇದೆ. ಆಮೇಲೆ ನನ್ನ ಐಡಿನಲ್ಲಿ ನಂದು ಇನ್ಸ್ಟಾಗ್ರಾಮ್ ಐಡಿ ನಮ್ ಕಷ್ಟ ನಮ್ಗೆ ಅಂತ ಇದೆ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಐಡಿ ಅಲ್ಲ, ಇವ್ರ ಆಟೋದಲ್ಲಿ ಯಾರು ಕೂತ್ಕೊಂಡ್ರೆ ಆಟೋ ಹಿಂದೆ ಬಂದು ಆಟೋದಲ್ಲಿ ಸಾಮಾನ್ಯ ಆಟೋ ಡ್ರೈವರ್ಗಳು ಬರೀತಾರೆ ಏನೇನೋ ಅವ್ರಿಗೆ ಇಷ್ಟವಾಗಿರೋ ಅದ್ಭುತವಾದಂತ ಸಾಲು ಬರೀತಾರೆ. ಅದನ್ನ ಈ ಸಾಲು ಇದೆ, ಹೌದು, ನಮ್ ಕಷ್ಟ ನಮ್ಗೆ ಅಂತಾನೆ ಇದೆ. ನಮ್ ಕಷ್ಟ ನಮ್ಗೆ ಅಂತ ಆಟೋ ಹಿಂದ್ಗಡೆ ಬರ್ಕೊಂಡಿದ್ದಾರೆ. ನೋಡೋರ್ಗೆ ಒಂದ್ ಕ್ಯೂರಿಯಸ್, ಹಿಂಗ್ ಬರ್ಸ್ಬಿಟ್ಟಿದಾನಲ್ಲ. ಹಿಂದೆ ಎಷ್ಟೋ ಜನ ಬಂದು ಫಾಲೋ ಮಾಡ್ತಾರೆ, ಗುರು ಲೈನ್ ಸೂಪರ್ ಗುರು ಅಂತಾರೆ. ಹೆಂಗದು ಆಟೋ ಡ್ರೈವರ್ಗಳಿಗೆ ಯಾಕೆ ಹೊಲಿತೀವಲ್ಲ? ಆಕ್ಚುಲಿ ತುಂಬಾ ನೋವು ಸಂಕಟ ಪಟ್ಟಿ ಕೊನೆ ಲಾಸ್ಟ್ ಫೈನಲ್ ಬರೋದೇ ಆಟೋಗೆ. ಯಾಕೆಂದ್ರೆ ತುಂಬಾ ಆಟೋಗಳಲ್ಲಿ ಯಾರಿಗೂ ಹೊಳಿದೇ ಇರುವಂತ ಲೈನ್ಸ್ ಗಳನ್ನ ನೋಡ್ತೀವಿ. ಅದು ಜೀವನಕ್ಕೆ ತುಂಬಾ ಹತ್ರ ಆಗಿರುತ್ತೆ, ನಾಟಿಯಾಗೂ ಇರುತ್ತೆ, ಸ್ವೀಟ್ ಆಗೂ ಇರುತ್ತೆ. ಹೆಂಗ್ ಹೊಳಿಯುತ್ತೆ ಆಟೋ ಡ್ರೈವರ್ಗಳಿಗೆ ಇದು? ಅದೆಲ್ಲ ಅವರೆಲ್ಲ ಕಷ್ಟ ಪಟ್ಟಿ ಬಂದಿರ್ತಾರಲ್ಲ ಸರ್, ಸುಮ್ನೆ ಕೂತಿರ್ತಾರೆ, ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಬಂದ ತಕ್ಷಣ 6 ಬರೋಕ್ ಬರ್ಸ್ಬಿಡ್ತಾರೆ. ಮೈಂಡ್ ಬಂದ ತಕ್ಷಣ ಅಲ್ಲೇ ರೇಡಿಯಂ ಅಂಗಡಿಲಿ ಇರ್ತಾರ. ಓ ಹಂಗ ಅದು. ಓ ಗುಡ್. ಆಮೇಲೆ ಅದಾದ್ಮೇಲೆ ನಂದು ಇನ್ಸ್ಟಾಗ್ರಾಮ್ ಐಡಿ ನಮ್ ಕಷ್ಟ ನಮ್ಗೆ ಅಂತ ತಗೊಂಡೆ. ಅದಾದ್ಮೇಲೆ ನಾನು ಹಾಡಿ ಬಿಡ್ತಾ ಇದ್ದೆ, ಫೋನ್ ವಾಯ್ಸ್ ರೆಕಾರ್ಡ್ ಆಗ್ತಾ ಇದ್ದೆ. ಆಮೇಲೆ ಒಂದು ಟ್ರೋಲ್ ಪೇಜ್ದು ನಂಜನಗೂಡು ಹುಡುಗ ಟ್ರೋಲ್ ಪೇಜ್ ಅಂತ ಒಂದು ಟ್ರೋಲ್ ಪೇಜ್, ಯಾರೋ ಒಂದು ಇಂಟರ್ವ್ಯೂ ಮಾಡಿದ್ರು, ಯಾರೋ ಹಾಡು ಹೇಳ್ಸಿದ್ರು ಮೈಕ್ ಹಿಡಿದು. ನಾನು ಅವ್ರಿಗೆ ಮೆಸೇಜ್ ಹಾಕ್ತೀನಿ, ನೋಡಿ ಹಿಂಗೆ ನಾನೊಂದು ಸಾಂಗ್ ಹೇಳ್ತೀನಿ, ನನ್ಗೊಂದು ವಿಡಿಯೋ ಮಾಡ್ಕೊಡಿ, ನಿಮ್ ಪೇಜಲ್ಲಿ ಹಾಕಿ, ನನ್ಗೊಂದು ಸಹಾಯ ಹೆಲ್ಪ್ ಆದಂಗೆ ಆಗುತ್ತೆ. ಅವರು ಹಾಕಿ ಬಿಟ್ಟಿದ್ರು. ಅದು ಹೆಚ್ಚು ಕಡಿಮೆ ಒಂದು 5 ಲಕ್ಷ ವ್ಯೂಸ್ ಹೋಗಿತ್ತು. ಅದು ಹೋದ್ಮೇಲೆ ನೆಕ್ ಮೈಕ್ ತಗೊಳ್ಳೋಣ ಅಂತ ಐಡಿಯಾ ಬಂತು. ಆವಾಗ ಅದಕ್ಕೂ 5,000 ರೂಪಾಯಿ ಬೇಕು. ಇಲ್ಲಿ ಈ ಕಡೆ ಅಕ್ಕನ ಫೀಸ್ ಕಟ್ಲಾ, ಈ ಕಡೆ ಆಟೋ ಲೋನ್ ಕಟ್ಲಾ, ಸ್ಕೂಟು ಲೋನ್ ಕಟ್ಲಾ, ಚೀಟಿ ಹಾಕ್ಬಿಟ್ಟಿದೀನಿ, ಚೀಟಿ ಕಟ್ಲಾ. ಮುನಿರಾಜು ಸರ್ ಅಂತ ಇದ್ರು RF. ಅವ್ರನ್ನ ನೆನ್ಸ್ಕೋಬೇಕು ಇವತ್ತು ನಾನು. ಮೈಕ್ ಅವ್ರಿಗೂ ಒಂದ್ ಮಾತು ಇಲ್ಲ, ಏನು ಅನ್ಲಿಲ್ಲ. ಏನ್ ಬೇಕು? ಮೈಕ್ ಬೇಕು ಸರ್, ಹೋಗು ನಾಳೆ ಬರುತ್ತೆ ಅಷ್ಟೇ. ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗಂತೂ. ನಾನ್ ಮೈಸೂರು ನನ್ಗೆ ತುಂಬಾ ಋಣ ಇದೆ ಇಲ್ಲಿ. ಅದಕ್ಕೆ ಹೇಳಿದ್ದ ನಾನು ಅವಾಗ್ಲೇ. ಸೊ ಇಲ್ಲಿ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಅವ್ರು ಮೈಕ್ ತಗೊಬಂದ್ ಕೊಟ್ಟು, ಅದಾದ್ಮೇಲೆ ಮೈಕಲ್ಲಿ ಹಾಡದೆ ಎಕೋ ಎಲ್ಲ ಸೌಂಡ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ, ಬ್ಯಾಕ್ಗ್ರೌಂಡ್ ಎಲ್ಲ ಆಫ್ ಆಯ್ತು. ನನ್ ವಾಯ್ಸ್ ಮಾತ್ರ ಬಂತು, ತುಂಬಾ ಚೆನ್ನಾಗ್ ಬಂತು. ಒಂದು ವಿಡಿಯೋ 4.5 ಲಕ್ಷ ನನ್ನ ಐಡಿಯಿಂದ, ಆಮೇಲೆ 3.5 ಲಕ್ಷ ಈ ತರ ಎಲ್ಲ ಬಂದ್ಬಿಟ್ಟು. ಮುನಿರಾಜು ಸರ್ ಸ್ಪೆಷಲ್ ಥ್ಯಾಂಕ್ಸ್ ಗೋಸ್ ಟು ಮುನಿರಾಜು ಸರ್. ನಮ್ ಕಡೆಯಿಂದನೂ ಥ್ಯಾಂಕ್ ಯು. ಬಿಕಾಸ್ ಈ ತರದ ಒಬ್ಬ ಕಲಾವಿದನಿಗೆ ಸಪೋರ್ಟ್ ಮಾಡಕ್ಕೆ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ ಅನ್ನೋದೇ ನಮ್ಗೆ ಬಹಳ ಖುಷಿ. ನಮ್ಮ ಅಧಿಕಾರಿಗಳೆಲ್ಲ ಇವಾಗ ನೀವು ಬಂದಿದ್ದೀರಾ ವಿಡಿಯೋ ಮಾಡಕ್ಕೆ, ಇವಾಗ ನಾವು ಬರ್ತಾ ಇದಾರೆ, ವಿಡಿಯೋ ಮಾಡಿಸ್ಕೊಳಪ್ಪ, ನೈಸ್, ಹೋಗು. ಅಲ್ಲಿ ಕೆಲಸ ಬಿಟ್ಟು ಬಂದಿದ್ದೀನಿ, ಅಲ್ಲಿ ಇನ್ನೊಬ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ತಿಂಡಿ ಹಾಕೋದಕ್ಕೆ, ಪರವಾಗಿಲ್ಲ ಹೋಗು, ನಾನು ಹೇಳ್ತೀನಿ. ನಮ್ಮ RFM ಮೇಡಮ್ ಧನ್ಯಶ್ರೀ ಅಂತ ಅಂದ್ಬಿಟ್ಟು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ನಮ್ಮ ಇಡಿ ಮೇಡಮ್ ಇದಾರೆ, ಆಮೇಲೆ ನಮ್ಮ DD ಮೇಡಮ್ ಇದಾರೆ ದೀಪಾ ಅಂತ, ಆಮೇಲೆ DRF ವೀರಭದ್ರಪ್ಪ ಅಂತ ಇದಾರೆ. ಅವರು ತುಂಬಾ ಹೆಲ್ಪ್ ಮಾಡಿ. ಇವಾಗ ನೆನ್ನೆನೂ ಅಂತ ಇದ್ರು, ನಿನ್ಗೆ ಏನ್ ಹೆಲ್ಪ್ ಬೇಕು ಕೇಳು ನಾನು ಮಾಡ್ತೀನಿ ಅಂತ. ನಮ್ಮ DRF ವೀರಭದ್ರಪ್ಪ ಅಂತ ಇದಾರೆ, ತುಂಬಾ ಹೆಲ್ಪ್ ಮಾಡಿದಾರೆ ಸರ್. ನನ್ಗೆ ಜನಗಳು ಹೊರಗಡಿನ ಪ್ರಪಂಚದ ಸಪೋರ್ಟೇ ಜಾಸ್ತಿ. ನನ್ಗೆ ಹತ್ರ ಆಗಿರೋರು ಸಂಬಂಧಿಕರು ಯಾರು ಹೆಲ್ಪ್ ಮಾಡಿಲ್ಲ. ಕಷ್ಟಗಳು ಕಡಿಮೆ ಆಗ್ಲಿ, ಸಿಹಿ ಯಾವಾಗ್ಲೂ ನಿಮ್ ಜೊತೆ ಇರಲಿ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಬ್ರದರ್. ಒಳ್ಳೇದಾಗ್ಲಿ. ಏನೋ ವಿಷ್ಣುವರ್ಧನ್ ಅವ್ರ ತರ ನೀವು ಎಲ್ಲ ಹಾಕೊಂಡಿದ್ದೀರಿ? ಹಾ ಸರ್, ನನ್ಗೆ ಇವತ್ತು ಚಿಕ್ಕ ವಯಸ್ಸಿಂದ ಆಸೆ ಇದೆ. ಇದೇನಿದು? ಓ ಶಿವನ ಖಡ್ಗ ನೋಡಿ ಹೆಂಗೆ ಇವೆಲ್ಲ. ಇದು ಎಲ್ಲಿದ್ದು ಈ ಖಡ್ಗ? ಇದು ಬಂದು ಆಕ್ಚುಲಿ ಇದ್ರಲ್ಲಿ ತಗೊಂಡಿದ್ದು, ಯಾವ್ದು ಮರ್ತೋಗ್ಬಿಟ್ಟಿದ್ದೀನಿ ಅನ್ಸಿಲ್ಲ, ಮಡಿಕೇರಿಲಿ ತಗೊಂಡಿದ್ದು. ಇದು ಏನ್ ತೂಕ ಇದೆ? ಹಾ ಸರ್, ತುಂಬಾ ಫ್ಯಾನ್ ತೂಕ ಇದೆ. ವಿಷ್ಣುವರ್ಧನ್ ಸರ್ಗೆ ನಾನು ತುಂಬಾ ದೊಡ್ಡ ಫ್ಯಾನ್ ನಾನು. ಅದಕ್ಕೆ ಕೊಡಿ ಒಂದ್ಸರಿ ಮಾಡಿ, ವಿಷ್ಣುವರ್ಧನ್ ಸ್ಟೈಲ್ ಮಾಡಿ. ಕಮಾನ್. ಕದಂಬ ಫಿಲಮ್ ಅಲ್ಲಿ ಬರ್ತಾರೆ. ಓಕೆ ಕಮಾನ್. ಯಾವ್ದು ಹಾಸ್ಪಿಟಲ್ ಒಳಗಡೆ ನಡ್ಕೊಂಡ್ ಬರ್ತಾ ಇರ್ತಾರೆ ಹಿಂಗೆ, ತುಂಬಾ ಚೆನ್ನಾಗಿರುತ್ತೆ ಅದು ಫೀಲ್. ನನ್ಕೊಂಡು ಸುಮ್ನೆ ಎಂಡಲ್ಲಿ, ಯಾಕೆಂದ್ರೆ ಅದ್ಭುತವಾಗಿ ಮಿಮಿಕ್ರಿ ಮಾಡ್ತೀರಿ. ಇಲ್ಲ ಗೊತ್ತಿಲ್ಲ ಯಾವ ಟ್ಯಾಲೆಂಟ್ ಎಲ್ಲೆಲ್ಲಿದೆ ಅಂತ. ತುಂಬಾ ಚೆನ್ನಾಗಾಗ್ಲಿ ನಿಮ್ ಬದುಕು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮಗ್ ಫೋನ್ ಮಾಡಿದ್ರೆ, ಸರ್ ಬಿಸಿ ಇದೀನಿ ಸರ್, ನನಗೆ ಮಾತಾಡಕ್ಕಾಗಲ್ಲ ಸರ್ ಅಂತ ಲೆವೆಲ್ಗೆ ಇರ್ಬೇಕು. ಹೌದೌದು, ಹಂಗಾಗ್ಬೇಕು ಕಲಾವಿದರು, ಹಂಗ್ ಬೆಳಿಬೇಕು ನನ್ನ ಪ್ರಕಾರ. ಒಳ್ಳೇದಾಗ್ಲಿ, ಬೆಳೀರಿ ಚೆನ್ನಾಗಿ.
ಏನೇ ಸಹಕಾರ ಬೇಕು ಅಂದ್ರೂ ನಮ್ಮ ಫೋನ್ ನಿಂಬರ್ ಹತ್ರ ಇದೆ, ನಮಗೆ ಕಾಲ್ ಮಾಡಿ. ಖಂಡಿತ ಆಗ್ಬೋದಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು God bless you. Thank you. ಸಾಮಾನ್ಯವಾಗಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದ ಎಂಡಲ್ಲಿ ಅದು ತುಂಬ ಅದ್ಭುತ ಅಂತ ಅನಿಸ್ಬಿಟ್ರೆ ಒಂದು ಸಾರ್ಥಕ ಭಾವ ಫೀಲ್ ಆಗುತ್ತೆ. ಅಂದರೆ ನಾವು ಬೆಳಗ್ಗೆ ಎಷ್ಟೊತ್ತಿಗೂ ಎದ್ದಿರ್ತೀವಿ, ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಒಂದು ಶೋ ಮಾಡ್ತೀವಿ, ಆ ಥರದೊಂದು ಭಾವ ಇವತ್ತು ನನಗೆ. ಒಬ್ಬ ಒಳ್ಳೆ ಕಲಾವಿದನನ್ನ ನಮ್ಮ ನ್ಯೂಸೋ ಮೂಲಕ ಜಗತ್ತಿಗೆ ತೋರಿಸೋದಲ್ಲ ಅನ್ನೋದೊಂದು ಬಹಳ ಖುಷಿ ಇದೆ. ಇನ್ನು ನಿಮ್ಮ ಕೈಯಲ್ಲಿದೆ. ಬಿಕಾಸ್ ಆ ಕಲಾವಿದನನ್ನು ಬೆಳೆಸಬೇಕಾದದ್ದು ಕನ್ನಡಿಗರ ಕರ್ತವ್ಯ ಕೂಡ ಹೌದು. ಬಿಕಾಸ್ ಈಸ್ ರಿಯಲಿ ಟ್ಯಾಲೆಂಟೆಡ್. ಒಬ್ಬ ಸಂಗೀತಗಾರ ಆಗುವ, ದೊಡ್ಡ ಮಟ್ಟಕ್ಕೆ ಬೆಳೆಯುವ ಎಲ್ಲ ಲಕ್ಷಣಗಳು ಇದೆ. ದೇವು ಚೆನ್ನಾಗಿ ಬೆಳೀಲಿ, ಎಲ್ಲರೂ ಕೂಡ ಸಾಥ್ ಕೊಡೋಣ. ಈ ಶೋ ನಿಮ್ಗೇನು ಅನ್ನಿಸ್ತು? ಅಫ್ಕೋರ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮ್ಗೇನು ಅನ್ನಿಸ್ತು ಮೆಸೇಜ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ಥ್ಯಾಂಕ್ ಯು. ನ್ಯೂಸೋ ನೋಡಿದ್ದಕ್ಕೆ ನಮಸ್ಕಾರ.